ಕಲರ್ಸ್ ಕನ್ನಡದಲ್ಲಿ ನಿಮ್ದು ಇದು ನೋಡಿದೆ, ಹಾ ಎಸ್ ಬಿಗ್ ಬಾಸ್ ಅಲ್ಲಿ ಎಲಿವೇಟರ್ ಎಂಟ್ರಿ ಕೊಟ್ಟಿದ್ದೀರಾ. ಎಸ್ ಸರ್. ನೀವು ಕೂಡ ನೋಡಿರ್ತೀರ ವೀಕ್ಷಕರೇ. Yes. ಸರ್ ನನ್ ಫಸ್ಟ್ ಕ್ವಶನ್ ಅದೇನೆ, ಯಾಕೆ ಬಿಗ್ ಬಾಸ್, ಹೇಗೆ ಬಿಗ್ ಬಾಸ್? ಸಿ ಏನಾಗುತ್ತೆ, ಇದು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಬಿಗ್ ಬಾಸ್ ಅವರು ಒಂದು ಹೊಸ ಥೀಮ್ ಮಾಡಿದ್ರಿ ಈ ಸಲ. ಸಿ ಇದು ಇಂಡಿಯಾಸ್ ಫಸ್ಟ್ ಟೈಮ್ ಬಿಗ್ ಬಾಸ್ ಅಲ್ಲಿ ಲಿಫ್ಟ್ ಹಾಕಿರುವಂತದ್ದು. ಇಟ್ಸ್ ವರ್ಲ್ಡ್ ಸ್ಮಾಲೆಸ್ಟ್ ಬಟನ್ಸ್ ಇದು. ಇಷ್ಟೇ ಇಟ್ಸ್ ಆಪಲ್ ಮಾಡೆಲ್. ನಿಮ್ಮ ಆಪಲ್ 14 ಗಿಂತನೂ ಸ್ಮಾಲ್ ಇರುತ್ತೆ. ಅಲ್ವಾ? ಎಷ್ಟು ಯುನಿಕ್ ಆಗಿರುತ್ತೆ ಅಂದ್ರೆ ಜಸ್ಟ್ ಸಿ ದ ಡೋರ್, ದಿಸ್ ಇಸ್ ದ ಬ್ಯೂಟಿ. ಇದು ಸರ್ ಇನ್ನೊಮ್ಮೆ ಮಾಡ್ಬೋದಾ ಇದನ್ನ ಆಫೀಸ್ ಕ್ಲೋಸ್ ಮಾಡಿ? ಎಕ್ಸಾಕ್ಟ್ಲಿ. ನಾವು ವೀಕ್ಷಕರಿಗೆ ಕ್ಲೀನ್ ಆಗಿ ತೋರಿಸ್ಬಿಡೋಣ. ಕಂಪ್ಲೀಟ್ಲಿ ಟ್ಯಾಬ್ ಫೆಸಿಲಿಟೀಸ್ ಒಳಗಡೆ. Wow. ಸಿ ಯಾಕೆ ಇದು ಮಾಡಿರೋದು ಅಂತ ನಾನು ಹೇಳ್ತೀನಿ. ಜಸ್ಟ್ ಸಿ ಲೈಟ್ ಕರ್ಟನ್ಸ್, ಕಂಪ್ಲೀಟ್ಲಿ ದ ಸೇಫ್ಟಿ. ಏನ್ ಸರ್ ಇದು ತುಂಬಾ ಚೆನ್ನಾಗಿ ಓಪನ್ ಆಗುತ್ತೆ ಹೌದು. ಒಳಗಡೆಗೆ. ಇಟ್ ಇಸ್ ಓನ್ಲಿ ದಟ್ 9.5 feet ಕೊಟ್ಟಿದೀವಿ ಇದನ್ನ. 9.5 ಅಡಿ. ಓನ್ಲಿ 9.5 feet ಅಲ್ಲಿ ಇಟ್ಸ್ ಟ್ರಾಕ್ಷನ್. ಎಲ್ರು ಬಂದ್ ಕೇಳ್ತಾರೆ ಇಲ್ಲಿ ನಮ್ಗೆ ಎಕ್ಸ್ಪರ್ಟ್ ಬರುವಂತವ್ರು, ಸರ್ ನಾನು ನೋಡೇ ಇಲ್ಲ, ನಮ್ಗೆ ಇಷ್ಟು ಕಡಿಮೆ ಇತ್ತು ಅಂದ್ರೆ ಹೈಡ್ರೋಲಿಕ್ ಸರ್ ಇದು ಅಂತ ಕೇಳ್ತಾರೆ. ಹೌದೌದು. ಸಿ ಇಟ್ಸ್ ನಾಟ್ ಹೈಡ್ರೋಲಿಕ್. Hydraulic ಅಲ್ಲ. ನಮ್ಗೆ ಒಂದು 7 to 8 kilowatt ಪವರ್ ಕನ್ಸಂಪ್ಷನ್ ಬೇಕಾಗ್ತದೆ. ಅದನ್ನೆಲ್ಲ ಬರುತ್ತೆ ನೋಡಿ. ಇಟ್ಸ್ ಕಂಪ್ಲೀಟ್ ದ ಬೆಲ್ಟ್ ಡ್ರೈವ್. ಇದು ಇದು ಇಟ್ಸ್ ನಾಟ್ ಎ ರೋಪ್. ಇದಕ್ಕೆ ಕಾಣಿಸ್ತಾ ಇದೆ ಇಲ್ಲಿ, ಅಲ್ವಾ? ನೋ ಲುಬ್ರಿಕೇಶನ್, ನೋ ಆಯಿಲಿಂಗ್, ನೋ ಗ್ರೀಸಿಂಗ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ. ಹೌದು ವೀಕ್ಷಕರೇ, ಇವತ್ತು ನಾನಿದ್ದೀನಿ ಏಸ್ಟೆಕ್ 2024 ಅಲ್ಲಿ. ಇಲ್ಲಿ ನಮ್ಮ ಮನೆಗೆ ಕನ್ಸ್ಟ್ರಕ್ಷನ್ಗೆ ರಿಲೇಟೆಡ್ ಅಂತ, ಅದು ರೆಸಿಡೆನ್ಷಿಯಲ್ ಇರ್ಬೋದು, ಕಮರ್ಷಿಯಲ್ ಇರ್ಬೋದು, ಎಲ್ಲದಕ್ಕೂ ರಿಲೇಟೆಡ್ ಆಗಿರುವಂತಹ ಅನೇಕ ಸಪ್ಲೈಯರ್ಸ್ಗಳು, ಮ್ಯಾನುಫ್ಯಾಕ್ಚರರ್ಗಳು ಇಲ್ಲಿ ಇರ್ತಾರೆ. ಅಂಡ್ ಅವರ ಸ್ಟಾಲ್ಗಳು ಕೂಡ ಇಲ್ಲಿ ಇರುತ್ತೆ. ಅಂಡ್ ಇಲ್ಲಿ ನಮ್ಮ ಒನ್ ಆಫ್ ದ ಕ್ಲೈಂಟ್ ಕೂಡ ಇದ್ದಾರೆ, ಅವ್ರ ಸ್ಟಾಲ್ ಕೂಡ ಇದೆ ವೀಕ್ಷಕರೇ. ಯಾವುದು ಅಂತ ಯೋಚನೆ ಮಾಡ್ತಾ ಇದ್ರೆ ಆಲ್ರೆಡಿ ಹೈಲೈಟ್ ಅಲ್ಲಿ ನೋಡಿದ ಇಕೋ ಪ್ಲಾನೆಟ್ ಎಲಿವೇಟರ್ಸ್. ಹೌದು, ಸೊ ಅವರನ್ನ ನೀವು ಬಿಗ್ ಬಾಸ್ ಅಲ್ಲೂ ಕೂಡ ನೋಡಿದಿರ. ರೀಸೆಂಟ್ ಆಗಿ ಬಿಗ್ ಬಾಸ್ ಅಲ್ಲಿ ನೀವೊಂದು ಎಲಿವೇಟರ್ ಅನ್ನ ನೋಡಿದ್ರಿ, ಲಿಫ್ಟ್ ಅನ್ನ ನೋಡಿದ್ರಿ, ಅದನ್ನ ಪ್ರೊವೈಡ್ ಮಾಡಿರೋರು ನಮ್ಮ ಇಕೋ ಪ್ಲಾನೆಟ್ ಎಲಿವೇಟರ್ಸ್ ಅವರು. ಸೊ ಇಕೋ ಪ್ಲಾನೆಟ್ ಎಲಿವೇಟರ್ಸ್ ಅನ್ನ ಭೇಟಿ ಮಾಡೋಣ, ಒಳಗಡೆ ಸ್ಟಾಲ್ ಅನ್ನ ನೋಡಲ್ಲ, ಬಿಗ್ ಬಾಸ್ಗೆ ಹೇಗೆ ಎಂಟ್ರಿ ಕೊಟ್ರು. ಅಂಡ್ ಇಲ್ಲಿ ಏಸ್ಟೆಕ್ ಇಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟಾಲ್ ಅನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಸ್ಟಾಲ್ ಯಾವ ತರ ಇದೆ, ಅಂಡ್ ನಿಮ್ಮ ಮನೆಗೆ ಸೂಪರ್ ಆಗಿರುವಂತ ಒಂದು ಪ್ರೀಮಿಯಂ ಎಲಿವೇಟರ್ ಬೇಕು, ಒಂದು ಲಿಫ್ಟ್ ಬೇಕು ಅಂತಂದ್ರೆ ನೀವು ಡೆಫಿನೆಟ್ಲಿ ಇಕೋ ಪ್ಲಾನೆಟ್ ಎಲಿವೇಟರ್ಸ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಬನ್ನಿ ಒಳಗಡೆ ಹೋಗೋಣ, ರಾಜು ಸರ್ನ ಭೇಟಿ ಆಗೋಣ, ಅಂಡ್ ರಾಜು ಸರ್ ಇಂದ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ ವೀಕ್ಷಕರ. ಅಂಡ್ ಜೊತೆಯಲ್ಲಿ ಇದರ ಇನ್ನ ಪಾರ್ಟ್ಗಳು ಬರ್ತಾ ಇರುತ್ತೆ, ಯಾಕಂತಂದ್ರೆ ಎಷ್ಟು ತುಂಬಾ ದೊಡ್ಡದಾಗಿದೆ, ತುಂಬಾ ಸಪ್ಲೈಯರ್ಸ್ ಮ್ಯಾನುಫ್ಯಾಕ್ಚರ್ ತುಂಬಿಕೊಂಡಿದ್ದಾರೆ. ಸೊ ಬೇರೆ ಬೇರೆ ಇರ್ಬೋದು, ಪೇಂಟ್ ಇರ್ಬೋದು, ಕನ್ಸ್ಟ್ರಕ್ಷನ್ಸ್ ಇರ್ಬೋದು, ಮಟೀರಿಯಲ್ಸ್ ಇರ್ಬೋದು, ಇಂಟೀರಿಯರ್ಸ್ ಇರ್ಬೋದು, ಪ್ರತಿಯೊಂದಕ್ಕೂ ರಿಲೇಟೆಡ್ ಆಗಿರುವಂತಹ ಎಲ್ಲಾ ಸ್ಟಾಲ್ಗಳನ್ನ ಇಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ತೀನಿ, ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಬನ್ನಿ ಒಳಗಡೆ ಹೋಗೋಣ. ಸೊ ವೀಕ್ಷಕರೇ, ಏನು ನನ್ನ ಹಿಂದ್ಗಡೆ ನೋಡ್ತಾ ಇದ್ರ ಇಕೋ ಪ್ಲಾನೆಟ್ ಎಲಿವೇಟರ್ಸ್, ಇದು ಈ ಏಸ್ಟೆಕ್ ಅಲ್ಲಿ, ಹೌದು ಏಸ್ಟೆಕ್ 2024 ಅಲ್ಲಿ ದ ಬಿಗ್ಗೆಸ್ಟ್ ಸ್ಟಾಲ್ ಅಂತ ಹೇಳ್ಬೋದು. ಇಲ್ಲಿರುವ ಸ್ಟಾಲ್ ಗಳೆಲ್ಲ ಇದೇ ದೊಡ್ಡದು. ಅಂಡ್ ಒಳಗಡೆ ಹೋಗೋಣ, ರಾಜು ಸರ್ನ ಭೇಟಿ ಆಗೋಣ, ಹೆಂಗೆ ದೊಡ್ಡ ಸ್ಟಾಲ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ, ಅಂಡ್ ನಮ್ಮ ವೀಕ್ಷಕರಿಗೆ ಏನೊಂದು ಒಳ್ಳೆ ಆಫರ್ ತಗೊಂಡ್ ಬರ್ತಾ ಇದಾರೆ, ಪ್ರತಿಯೊಂದನ್ನು ತಿಳ್ಕೊಳ್ಳೋಣ ವೀಕ್ಷಕರೇ. ಬನ್ನಿ, ನಾನು ಹಿಂದೆ ಬಂದ್ಬಿಡಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಚೆನ್ನಾಗಿದ್ದೀರಾ? ಸೂಪರ್ ಮನೋಜ್ ಸರ್, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಮೊದಲೇದಾಗಿ ಕಂಗ್ರಾಚುಲೇಷನ್, ಥ್ಯಾಂಕ್ ಯು ಸರ್. ಮೀಡಿಯಾಗೆ ಎಂಟ್ರಿ ಕೊಡ್ತಾ ಇದ್ದೀರಾ. Yes, ನಾನು yes. ಕಲರ್ಸ್ ಕನ್ನಡದಲ್ಲಿ ನಿಮ್ದು ಇದು ನೋಡಿದೆ, ಹಾ ಎಸ್ ಬಿಗ್ ಬಾಸ್ ಅಲ್ಲಿ ಎಲಿವೇಟರ್ ಎಂಟ್ರಿ ಕೊಟ್ಟಿದ್ದೀರಾ. Yes, sir. ನೀವು ಕೂಡ ನೋಡಿರ್ತೀರ ವೀಕ್ಷಕರೇ. Yes. ಸರ್ ನನ್ನ ಫಸ್ಟ್ ಕ್ವಶನ್ ಅದೇನೆ, ಯಾಕೆ ಬಿಗ್ ಬಾಸ್, ಹೇಗೆ ಬಿಗ್ ಬಾಸ್? ಸಿ ಏನಾಗುತ್ತೆ, ಇದು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಬಿಗ್ ಬಾಸ್ ಅವರು ಒಂದು ಹೊಸ ಥೀಮ್ ಮಾಡಿದ್ರಿ ಈ ಸಲ. ಸಿ ಇದು ಇಂಡಿಯಾಸ್ ಫಸ್ಟ್ ಟೈಮ್ ಬಿಗ್ ಬಾಸ್ ಅಲ್ಲಿ ಲಿಫ್ಟ್ ಹಾಕಿರುವಂತದ್ದು. ನಾಟ್ ಓನ್ಲಿ ದ ಇಂಡಿಯಾ, ಬಿಗ್ ಹೌಸ್ ಏನೋ ಬರುತ್ತೆ ವರ್ಲ್ಡ್ ಅಲ್ಲೇನೆ, ಹೌದು, ಹೌದು. ಇಂಡಿಯಾದಲ್ಲೇ ವರ್ಲ್ಡ್ ಅಲ್ಲೇನೆ ಫಸ್ಟ್ ಟೈಮ್
ಈ Biggest ಇದರಲ್ಲಿ house ಅನ್ನ create ಬಿಗ್ಗೆಸ್ಟ್ ಹೌಸ್ ಕ್ರಿಯೇಟ್ ಮಾಡಿ ಅದರಲ್ಲಿ ಬಿಗ್ ಬಾಸ್ ಅಲ್ಲಿ ಮನೆಯಲ್ಲಿ ಲಿಫ್ಟ್ ಹಾಕಿರುವಂತದ್ದು. ಓಕೆ ಸಿ ಹಾಗ ಅವರು ಲಾಸ್ಟ್ 4 months ಇಂದ ಸರ್ವೆ ಮಾಡಿದ್ದಾರೆ ಬಿಗ್ ಬಾಸ್ ಹೌಸ್ ಅವರು. ಯಾಕೆಂದ್ರೆ ಆ ಕಂಟೆಸ್ಟೆಂಟ್ ಗೆ ದ ಬೆಸ್ಟ್ ಒನ್ ಕೊಡ್ಬೇಕು ಅನ್ನೋದು ಅವ್ರ ಥೀಮ್ ಆಗಿತ್ತು. ಸೇಫ್ಟಿ ಇರುವಂತದ್ದು, ಡ್ಯೂರಬಿಲಿಟಿ. ಅಫ್ಕೋರ್ಸ್ ಇದು 4 months ಯಾರು ಒಳಗಡೆ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ. ಓಕೆ ಓಕೆ ಝೀರೋ ಬ್ರೇಕ್ ಡೌನ್ಸ್ ಇರುವಂತದ್ದು ಲಿಫ್ಟ್ಸ್, ಇದನ್ನೆಲ್ಲ ಸರ್ವೆ ಮಾಡಿ ಎಂಡ್ ಆಫ್ ದ ಡೇ ಕಮ್ ಟು ಅಸ್, ನಮ್ಮ ಹತ್ರಕ್ಕೆ ಬಂದಿದ್ರು. ಸಿ ಇದನ್ನ ಈ ತರ ಪ್ಲಾನ್ ಇದೆ, ಯಾಕಂದ್ರೆ ಅಲ್ಲಿಗೆ ಬೇಕಾಗಿರೋಂಥದ್ದು ಹೆಡ್ ರೂಮ್ ಲೆಸ್, ಫಿಟ್ಲೆಸ್, ಅದಕ್ಕೆ ಬೇಕಾದ್ರೆ ಕ್ವಾಲಿಟಿ ಲಿಫ್ಟ್ಸ್, ಅದನ್ನೆಲ್ಲ ಸರ್ವೆ ಮಾಡಿ ಎಂಡ್ ಆಫ್ ದ ಡೇ ಅದು ನಮ್ಮ ಇನ್ಸ್ಪೆಕ್ಟರೇಟ್ ಏನು ಅಪ್ರೂವ್ಡ್ ಕಂಪನಿ ಗವರ್ನಮೆಂಟ್ ಇಂದ ಲಿಸ್ಟೆಡ್ ಅಲ್ಲಿ ಇರೋದು ನಮ್ಗೆ ತಗೊಂಡು ನಮ್ಮ ಹತ್ರ ಬಂದಾಗ ಡಿಸ್ಕಷನ್ ಮಾಡಿದ್ರು. ಸಿ ಅದು ನಮ್ಗೆ ಪ್ರೌಡ್ ಮೂಮೆಂಟ್. ಸಿ ಎಂಡ್ ಆಫ್ ದ ಡೇ ನಮ್ಮನ್ನ ಫೈನಲಿಸ್ಟ್ ಮಾಡಿ ಅಲ್ಲಿ ಲಿಫ್ಟ್ ಕೊಡ್ಲಿಕ್ಕೆ ಮಾಡಿದಾರಲ್ಲ ಅಂತ ಹೇಳಿ. ಓಕೆ ಓಕೆ ಅದಾದ್ಮೇಲೆ ಅವರಿಗೆ ನಾವು ಅದನ್ನು ಅವ್ರಿಗೆ ಬೇಕಾಗಿರೋ ರೀತಿಲಿ ನಾವು ಅದನ್ನ ಲಿಫ್ಟ್ ಮಾಡ್ಕೊಟ್ಟಿದ್ದೀರಾ? ಹೌದು. ಒಂದು ಡೌಟ್ ಇದೆ ನನ್ಗೆ. ಹಿಂದಿನ ದಿನ ನೋಡ್ತೀವಿ ಲಿಫ್ಟ್ ಇಲ್ಲ, ಮರುದಿನ ನೋಡೋದ್ರಲ್ಲಿ ಲಿಫ್ಟ್ ಇದೆ. ಎಸ್ ಸರ್, ಅದೇನು ಒಂದ್ ದಿನದಲ್ಲಿ ಕ್ರಿಯೇಟ್ ಎಕ್ಸಾಕ್ಟ್ಲಿ ಸರ್. ಅದು ಒಂದು ಚಾಲೆಂಜಿಂಗ್ ಆಗಿತ್ತು ಸರ್. ಅದು ನಾರ್ಮಲಿ ನಾವು ಒಂದು ಲಿಫ್ಟ್ ಲಾಸ್ಟ್ ನಿಮ್ ವಿಡಿಯೋದಲ್ಲಿ ಮಾತಾಡಿದಾಗೆ ಲಿಫ್ಟ್ ಇನ್ಸ್ಟಾಲ್ ಮಾಡ್ಲಿಕ್ಕೆ ಮಿನಿಮಮ್ ನಮ್ಗೆ 15 ವರ್ಕಿಂಗ್ ಡೇಸ್ ಟು 20 ವರ್ಕಿಂಗ್ ಡೇಸ್ ಟೈಮ್ ತಗೊಳುತ್ತೆ. ಬೇಕೇ ಬೇಕಾಗುತ್ತೆ. ಆ ಟೈಮ್ ನ ನಮ್ಗೆ ಈ 1.5 ದಿನಕ್ಕೆ ರೆಡ್ಯೂಸ್ ಮಾಡೋದು ಯೋಚನೆ ಮಾಡಕ್ಕೂ ಆಗೋದಿಲ್ಲ, ಯೋಚನೆ ಮಾಡ್ಲಿಕ್ಕೂ ಕೂಡ ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಡಾಕ್ಯುಮೆಂಟರಿ ವರ್ಕ್ ಅದನ್ನೆಲ್ಲ ಪ್ರೀವಿಯಸ್ ತಗೊಂಡಿದ್ವಿ. ಬಟ್ ಅದು ಸ್ಟ್ರಕ್ಚರ್ ಮಾಡಿ ಅದು ಲಿಫ್ಟ್ ಇನ್ಸ್ಟಾಲ್ ಮಾಡಿ ಬಿಕಾಸ್ ಆಫ್ ಏನೋ ನಮ್ದೇ ಓನ್ ಮ್ಯಾನುಫ್ಯಾಕ್ಚರ್ ಫೆಸಿಲಿಟೀಸ್ ಇರೋದ್ರಿಂದ ಒಂದು ಕಾರಣ ಆಯ್ತು. ಜೊತೆಗೆ ನಮ್ಮ ಟೀಮ್ ವರ್ಕ್, ಆ ನೈಟ್ ಅಂಡ್ ಡೇ ಏನು 24 hours ಅಲ್ಲಿ ವರ್ಕ್ ಮುಗಿಸ್ಕೊಂಡ್ವಿ. ದಟ್ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಆಗಿತ್ತು. ಜೊತೆಗೆ ಸೇಫ್ಟಿ, ಡಿಸೈನ್ಸ್, ಆಸ್ಥೆಟಿಕ್ಸ್, ಅದೊಂಥರ ಲಕ್ಸುರಿಯಸ್ ಎಲ್ಲ ಬೇಕಿತ್ತಲ್ಲ. ಸಿ ಅದರಲ್ಲಿ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ನಮ್ಮ ಟೀಮ್ ವರ್ಕ್ ಇರೋದ್ರಿಂದ ಆಯ್ತು. ಅದನ್ನ ಫ್ಯಾಂಟಾಸ್ಟಿಕ್ ಮಾಡಿದ್ರಿ ಅಂತ ಹೇಳ್ಬೋದು. ಅದನ್ನ ಹೇಳ್ಬೋದು. ನಮ್ಮ ಟೀಮ್ ವರ್ಕ್ ಸ್ಟ್ರೆಂತ್ ಇಂದ ಅದು ಸಾಧ್ಯ. ಅದಕ್ಕೆ ನಿಮ್ಗೆ ಹೇಳೋದು. ಜೊತೆಗೆ ಸುದೀಪ್ ಸರ್ ಕೂಡ ಸೋ ಹ್ಯಾಪಿ ವಿತ್ ಎಂಟೈರ್ ದ ಬಿಗ್ ಬಾಸ್ ಟೀಮ್ ಇದ್ರಲ್ಲ, ತುಂಬಾನೇ ಸೇಫ್ಟಿನೂ ಕೂಡ ಮಾಡಿಸ್ಬಿಟ್ವಿ. ನಮ್ಮ ಇನ್ಸ್ಪೆಕ್ಟರೇಟ್ ಏನಿರುತ್ತೆ ಅವ್ರ ಕಡೆಯಿಂದ ಸೇಫ್ಟಿನೂ ಕೂಡ ತಗೊಂಡ್ವಿ. ದೇ ಗಿವನ್ ದ ಸರ್ಟಿಫಿಕೇಟ್ ಆಲ್ಸೋ ಇಸ್ ಎಕ್ಸಾಕ್ಟ್ಲಿ ಪರ್ಫೆಕ್ಟ್ ಸೇಫ್ಟಿ ಇದೆ ಅಂತ ಹೇಳಿ. ಇದೊಂಥರ ದೊಡ್ಡ ಟಾಸ್ಕ್ ಆಗಿತ್ತು ನಮ್ಗೆ. ಅಫ್ಕೋರ್ಸ್ ಅದನ್ನ ಚಾಲೆಂಜಿಂಗ್ ಆಗಿ ತಗೊಳ್ಳೋಣ ಅಂದ್ಬಿಟ್ಟು ತಗೊಂಡ್ವಿ. ಸೂಪರ್ ಬಂತು. ಹಾಗೆ ನಮ್ ಸುದೀಪ್ ಸರ್ ಕೂಡ ಅದ್ರಲ್ಲಿ ನೀವು ನೋಡಿದಾಗೆ ಎಪಿಸೋಡ್ ಅಲ್ಲಿ ಹೇಳಿದ್ರು ಅವ್ರನ್ನ. ಅವರು ಹಾಗೆ ಹೇಳ್ದಾಗೇನೆ ಆ ಫೀಡ್ಬ್ಯಾಕ್ ಏನಿತ್ತು, ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಆಗಿತ್ತು. ಅದೇ ರೀತಿ ಯಾಕೆಂದ್ರೆ ಸಾಧ್ಯವಾಗ್ಲಿಲ್ಲ ಸುದೀಪ್ ಸರ್ ಅದನ್ನ ಟ್ರಾವೆಲ್ ಮಾಡ್ಲಿಕ್ಕೆ. ಔಟ್ಲುಕ್ ಅಲ್ಲಿ ತಗೊಂಡಿದ್ದ ಕಂಟೆಸ್ಟೆಂಟ್ ಅವರ ಫೀಡ್ಬ್ಯಾಕ್ ಎಲ್ಲ ಫ್ಯಾಂಟಾಸ್ಟಿಕ್ ಆಗಿತ್ತು. ದ ಸೇಮ್ ಬಿಗ್ ಬಾಸ್ ಹೌಸ್ ಮಾಡಿದ್ನು ಅದು ಇನ್ನೊಂದು ಒನ್ ಮೋರ್ ಟಾಸ್ಕ್ ಆಗಿ ನಾವು ಅದನ್ನೇ ಲಿಫ್ಟ್ ಕೂಡ ನಾವು ಇಲ್ಲಿಗೆ ಕೂಡ ಮಾಡಿದ್ದೀವಿ. ಇದ್ರ ಬಗ್ಗೆನೂ ಕೂಡ ಮಾತಾಡ್ಬೇಕು. ಹೊರಗಡೆ ಮಾತಾಡೋ ಬದಲು ನಾನು ಆಕ್ಚುಲಿ ಒಳಗಡೆ ಪ್ಲೀಸ್ ವೆಲ್ಕಮ್. ಬನ್ನಿ ವೀಕ್ಷಕರೇ, ಬಿಗ್ ಬಾಸ್ ಮನೆಯ ಸಾಹಸವಂತೂ ಹೇಳಿದ್ರೆ ಇಲ್ಲಿನ ಸಾಹಸಕ್ಕೆ ಬರೋಣ ಇವಾಗ. 2024 ಲೈಕ್ ಇದನ್ನ ನೋಡಿದ್ರೆ ತುಂಬಾ ದೊಡ್ಡದಾಗ ಕಾಣ್ತದೆ. 1 month ಮುಂಚೆಯಿಂದಾನೆ ಪ್ರಿಪರೇಷನ್ ಮಾಡ್ತಾ ಇದ್ರೆ? ಇಲ್ಲ ಮನೋಹರ್ ಸರ್, ಅದು ಆಕ್ಚುಲಿ ಈ ಏಸ್ಟೆಕ್ ಅಂತ ಏನ್ ನೋಡ್ತಿದಿರಲ್ಲ, ಇದು ಇಂಡಿಯಾಸ್ ಲಾರ್ಜೆಸ್ಟ್ ಎಕ್ಸಿಬಿಷನ್ ಅವ್ರು ಆರ್ಗನೈಸ್ ಮಾಡುವಂತದ್ದು. ಕರೆಕ್ಟ್. ಕನ್ಸ್ಟ್ರಕ್ಷನ್ ಪ್ರಾಡಕ್ಟ್ ಲೈಕ್ ಆರ್ಕಿಟೆಕ್ಟ್ ಪ್ರಾಡಕ್ಟ್ ಏನ್ ನಿಮ್ ಮನೆಗೆ ಸಂಬಂಧಪಟ್ಟಿದಂತ ಎಲ್ಲ ಮೆಟೀರಿಯಲ್ಸ್ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಏನಿರುತ್ತೆ, ಲೈಕ್ ಈಗ ನಮ್ದು ಆಗ್ಬೋದು, ಇಕೋ ಪ್ಲಾನೆಟ್ ಆಗ್ಬೋದು, ಆಸ್ಟ್ರಾಲ್ ಆಗ್ಬೋದು, ಇದು ಬ್ರಾಂಡೆಡ್ ಏನಿದೆ ಇಟ್ಸ್ ವರ್ಲ್ಡ್ ಕ್ಲಾಸ್ ಬ್ರಾಂಡೆಡ್ ಅಂತ ಏನ್ ಹೇಳ್ತೀವಿ. ಇಂಡಿಯಾಸ್ ಟಾಪೆಸ್ಟ್ ಬ್ರಾಂಡೆಡ್ ಕಂಪನೀಸ್ಗಳು ಏನಿರ್ತವೆ ಅವ್ರನ್ನ ಮಾತ್ರ ಇವ್ರನ್ನು ಕೂಡ ಸೇಮ್ ಲೈಕ್ ಬಿಗ್ ಬಾಸ್ ತರನೇ ಸರ್ವೆ ಮಾಡ್ತಾರೆ. ಯಾಕಂದ್ರೆ ನೆಗೆಟಿವ್ ಆಗಿ ಪ್ರಮೋಟ್ ಯಾರಿಗೂ ಮಾಡೋದಿಲ್ಲ. ಇಲ್ಲಿ ಯಾವ್ದು ವಿಚ್ ಇಸ್ ಅ ಬೆಸ್ಟ್. ಈಗ ನಮ್ ಲಿಫ್ಟ್ ಅಂತ ಬಂತು ಅಂದ್ರೆ ಹೇಗೆ ಫೀಡ್ಬ್ಯಾಕ್ ತಗೊಳ್ತಾರೆ, ಅದು ರಿವ್ಯೂಸ್ ತಗೊಳ್ತಾರೆ, ಮತ್ತೆ ನಮ್ಮ ಆರ್ಕಿಟೆಕ್ಟ್ಸ್ ಅಸೋಸಿಯೇಷನ್ ಇಂದ ಅಪ್ರೂವಲ್ ತಗೊಳ್ತಾರೆ, ಬಿಲ್ಡರ್ಸ್ ಅಸೋಸಿಯೇಷನ್ ಅಪ್ರೂವಲ್ ತಗೊಳ್ತಾರೆ. ಯಾಕಂದ್ರೆ ಅವರ ಕಸ್ಟಮರ್ಸ್ಗೆ ಯಾವುದೇ ರೀತಿ ನೆಗೆಟಿವ್ ಮಾರ್ಕೆಟಿಂಗ್ ಮಾಡಲ್ಲ. ಅವರು ಬ್ಯಾಡ್ ಪ್ರಾಡಕ್ಟ್ 100% ಕೊಡೋದಿಲ್ಲ. ನೀವು ಎಷ್ಟೇ ದುಡ್ಡಿದೆ ನನ್ನ ಹತ್ರ ಸ್ಟಾಲ್ ಮಾಡ್ತೀನಿ ಅಂದ್ರೆ ಇಸ್ ದ ಫಸ್ಟ್ ಥಿಂಗ್. ಮತ್ತೆ ಹೇಸ್ಟೇಕ್ ಅನ್ನೋದು ಆರ್ಗನೈಸ್ ಏನ್ ಮಾಡ್ತಾರೆ, ನಮ್ಗೆ ಬಿಫೋರ್ 2 days ನಮ್ಗೆ ಸ್ಟಾಲ್ ಕೊಡ್ತಾರೆ. ಇಟ್ಸ್ ಎಂಟಿ ಹಾಲ್ ಕೊಡ್ತಾರೆ. ಓನ್ಲಿ ದ 2 days, ನಾಟ್ ಫಾರ್ 1 month. ಹೇಗೆ ಬಿಗ್ ಬಾಸ್ ಅಲ್ಲಿ 1 day ಅಂತ 1.5 day ಅಂತ ಹೇಳಿದ್ರಿ, ಇದನ್ನ ನಮ್ಗೆ 2 days ಕೊಡ್ತಾರೆ. ಇವೆಲ್ಲ ನೀವು 2 days ಎಕ್ಸಾಕ್ಟ್ಲಿ, ಇದು 2 days ನಿಜ ಹೇಳ್ತಾ ಇದ್ದೀರಾ? ಎಕ್ಸಾಕ್ಟ್ಲಿ. ಯಾಕಂದ್ರೆ ಪರ್ ಡೇ ರೆಂಟ್ ಅಂತ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ತಗೊಳ್ಳೋದವರು. ಸರಿ, 2 days ನಮ್ಗೆ ಬಿಫೋರ್ 2 days ಕೊಡ್ತಾರೆ, ಅಂದ್ರೆ 3 days ಕೊಡ್ತಾರೆ. 3 days ಅಲ್ಲಿ 1 day ನಾವು ಶಿಪ್ಮೆಂಟ್ಸ್ ಅದನ್ನೆಲ್ಲ ಆಗಿರುತ್ತೆ. ಪ್ಲಸ್ 2 days ನಮ್ಗೆ ಮಾತ್ರ ಇರುತ್ತೆ. ನಮ್ಮ ಲಾಸ್ಟ್ ಡೇ ಎಕ್ಸಿಬಿಷನ್ ಆಗೋದು ನೈಟ್ ಕೆಲಸ ಮಾಡ್ಲಿಕ್ಕೆ ಬಿಡೋದಿಲ್ಲ. ಇದ ಕ್ಲೀನಿಂಗು ಮತ್ತೆ ಡೆಕೋರೇಷನ್ಸ್ ಅದನ್ನ ಮಾಡ್ಲಿಕ್ಕೆ ಬಿಡ್ತಾರೆ. ಏನ್ ನೀವು ನೋಡ್ತಿದ್ರ ಈ ನಮ್ದು ಇನ್ನೊಂದು 1 more ಏನಂದ್ರೆ, ಇಂಡಿಯಾದಲ್ಲಿ ಎಲಿವೇಟರ್ ಇಂಡಸ್ಟ್ರಿನಲ್ಲಿ ಈ ಎಕ್ಸ್ಪೋದಲ್ಲಿ ಇಷ್ಟು ಬಿಗ್ಗೆಸ್ಟ್ ಸ್ಟಾಲ್ ಮಾಡಿರೋಂಥದ್ದು ಇಕೋ ಪ್ಲಾನೆಟ್ ಫಸ್ಟ್. ನಿಮ್ದೇ ಅದನ್ನು ಮಂದಿರಂತ. ಯಾಕೆ ಮಾಡಲ್ಲ ಅಂದ್ರೆ ಎಲ್ರ ಹತ್ರ ಮಾಡ್ಲಿಕ್ಕೆ ಆಗಲ್ಲ ಅಂತಲ್ಲ, ಇದು ನಮ್ದು ಟೆಕ್ನಿಕಲ್ ಸೇಫ್ಟಿ. ಈಗ ನಾವು ನೋಡಿ, ನಾವು 2 ರನ್ನಿಂಗ್ ಲಿಫ್ಟ್ ಕೊಟ್ಟಿದೀವಿ ಇಂಡಿಯಾದಲ್ಲಿ. ಫಸ್ಟ್ ಟೈಮ್ ರನ್ನಿಂಗ್ ಲಿಫ್ಟ್ ನ ನಿಮ್ಗೆ 2 days ಅಲ್ಲಿ ರನ್ನಿಂಗ್ ಕೊಟ್ಟು
ಎಕ್ಸ್ಪೋ ಅದು ನಮ್ಗೆ ಬಿಗ್ ಬಾಸ್ ಇಂದನೂ ಕಾರಣ ಆಯ್ತು. ಓಕೆ ಅಲ್ಲಿ ನಮ್ಗೆ ಟ್ರಯಲ್ ತರ ಆಗಿತ್ತು, ಅದನ್ನ ಈಸಿಯಾಗಿ ಎಕ್ಸಿಕ್ಯೂಟ್ ಓ ಕರೆಕ್ಟ್, ಒಂದು ಎಕ್ಸಾಮ್ ಕೊಟ್ಟು ಬಂದಂಗ ಆಯ್ತು ನೀವು. ಟ್ರಯಲ್ ಆಗಿತ್ತು, ಇಲ್ಲ ಎಕ್ಸಿಕ್ಯೂಟ್ ಮಾಡಕ್ ಈಸಿ ಆಯ್ತು. ಆಹಾ. ಅಂದ್ರೆ ಏನಾಗುತ್ತೆ ನೋಡಿ, ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇರೋದನ್ನ ಹಿಂದೆ ಎಷ್ಟು ಶ್ರಮ ಇರುತ್ತೆ ಅಂದ್ರೆ, ಸರ್ ಹೆಚ್ಚು ಕಡಿಮೆ ಡೈಲಿ 200 ಪೀಪಲ್ಸ್ ವರ್ಕ್ ಮಾಡ್ತೀವಿ, ಇಲ್ಲಿ work ಡೇ ಮಾಡ್ತಾ ಇದ್ದಾರೆ. ಅಂಡ್ ನೈಟ್. Okay, ನಾನು okay. ಕೂಡ ಬಿಫೋರ್ ಆ 2 days ಕೂಡ ನಿದ್ದೆ ಮಾಡಿರೋದು. ಇದ್ರೆ ಇಲ್ಲ. ನಾವಿದ್ರೆ ಅವ್ರಿಗೊಂಥರ ಏನು ಎನ್ಕರೇಜ್ ಮಾಡ್ದಂಗೆ ಇರುತ್ತೆ. ನಮ್ ಭಾಷೆ ಇದಾರಪ್ಪ, ಅದಿಲ್ಲೆಲ್ಲ ಮಲ್ಕೊಂಡಿರ್ತಿದ್ವಿ ನಾವು, ನೈಟ್ ಒಂದು ಅವರ್ ನಿದ್ದೆ ಮಾಡ್ಕೊಂಡು. ಓಕೆ ಅದೆಲ್ಲ ಮಾಡಿ ಇವತ್ತು ಈ ಡ್ರೆಸ್ ಹಾಕೊಂಡು ಕೂತ್ಕೊಂಡಿರ್ತೀವಿ ಅಷ್ಟೇ. ಓಕೆ ಫಾರ್ ಬಿಸ್ನೆಸ್ ಹಂಗಿರುತ್ತೆ. 2 days ಟೈಮ್ ಕೊಟ್ಟಿರ್ತಾರೆ. ಆ 2 days ಅಲ್ಲಿ ಎಕ್ಸಿಕ್ಯೂಷನ್ ಏನಂತಾರೆ, ಡಿಪಾರ್ಟ್ಮೆಂಟ್ಸ್ ಚೇಂಜ್ ಮಾಡುತ್ತೆ. ಈ ರನ್ನಿಂಗ್ ಲಿಫ್ಟ್ ಮಾಡ್ಲಿಕ್ಕೆ 2 ಟೀಮು, ಅದೊಂದು ಟೀಮು, ಇದನ್ನೆಲ್ಲ ಸೆಟಪ್ ಮಾಡ್ಲಿಕ್ಕೆ ಓನ್ಲಿ 2 days ಮಾತ್ರ. 2 days ಅಲ್ಲಿ ಎಕ್ಸಿಕ್ಯೂಟ್ ಮಾಡಿರುವಂತದ್ದು. ಹೇಗೆ ಒಂದ್ ದಿನದಲ್ಲಿ ಬಿಗ್ ಬಾಸ್ ಅಲ್ಲಿ ಮಾಡಿದ್ರೆ, ಜಸ್ಟ್ 2 days ಅಲ್ಲಿ ಇದು ಮಾಡಿದ್ರೆ, ಸೊ ಒಂದು ಒಳ್ಳೆ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿದೀರಾ ನೀವು. ಬಿಗ್ ಬಾಸ್ ಅಲ್ಲಿ ಕೊಡ್ತಾರಲ್ಲ ಟಾಸ್ಕ್, ಆತರ ನಮ್ಗೊಂದು ದೊಡ್ಡ ಟಾಸ್ಕ್ ಇದೆಲ್ಲ. ಆಹಾಹಾಹಾ. ಇಟ್ಸ್ ನಾಟ್ ಈಸಿ. ಬಾಯಿ ಮತ್ತಲ್ಲಿ ಹೇಳಿದ್ರೆ ಆಗಲ್ಲ, ನಾವು ಇಷ್ಟೊಳ್ಳೆ ಸೆಟಪ್ ಮಾಡ್ಬಿಟ್ಟಿದ್ದೇವೆ, ನಾವ್ ಆಕ್ಚುಲಿ ನೋಡ್ಬೇಕು ಹೌದು, ಅಲ್ವಾ. ಹೌದು. ಸೊ ಈಕೋ ಪ್ಲಾನೆಟ್ ನ ಕಂಪ್ಲೀಟ್ ಎಲ್ಲವನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಿಮ್ ಬಗ್ಗೆ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಅವ್ರಿಗೆ ಒಂದು ಇಂಟ್ರೊಡಕ್ಷನ್ ಕೊಡ್ಬೋದಾ? ಈಕೋ ಪ್ಲಾನೆಟ್ ಎಲಿವೇಟರ್ಸ್ ಅಂದ್ರೆ ಯಾರು, ಏನು ಅಂತ ಡೆಫಿನೆಟ್ಲಿ. ಈಕೋ ಪ್ಲಾನೆಟ್ ಎಲಿವೇಟರ್ಸ್ ಅನ್ನೋದು ಇವತ್ತು ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಟಾಪ್ ಸ್ಟೇಜ್ ಅಲ್ಲಿ ಇದೀವಿ ನಾವು. ಇಟ್ಸ್ ನಾಟ್ MNC, ನಾವು ಪಕ್ಕಾ ಲೋಕಲ್ ಕರ್ನಾಟಕದ ಕಂಪನಿ. ದೊಡ್ಡ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಇವತ್ತು ನಾವು ಟಾಪ್ ಪೊಸಿಷನ್ಸ್ ಅಲ್ಲಿ ಇದೀವಿ. ಬಿಕಾಸ್ ಆಫ್ ದ ಸೇಫ್ಟಿ, ಏನ್ ನಾವು ಸೇಫ್ಟಿ ಕೊಡ್ತಾ ಇದೀವಿ, ಆ ಸೇಫ್ಟಿ ಇಟ್ಸ್ ಅ ವರ್ಲ್ಡ್ ಕ್ಲಾಸ್ ಸೇಫ್ಟಿ. ಟೆಕ್ನಾಲಜಿ, ಇಂಡಿಯಾಸ್ ಫಸ್ಟ್ ಟೈಮ್ ಯುರೋಪಿಯನ್ ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಮಾಡಿಸಿದೀವಿ. ಲಾಡ್ ಆಫ್ ಆಪ್ಷನ್ಸ್ ಇದೆ, ನಾನು ನೆಕ್ಸ್ಟ್ ನಿಮ್ಗೆ ಹೇಳ್ತೀನಿ. ಯಾರು ಲಿಫ್ಟ್ ತಗೋಬೇಕು ಅಥವಾ ಮನೆ ಕಡಿಸ್ತಾ ಇದ್ದೀರಾ, ದಯವಿಟ್ಟು ಸರ್ದೇ ಒಂದು ವಿಡಿಯೋ, ನಮ್ದೇ ಇರೋಂಥದ್ದು ಒಂದು ವಿಡಿಯೋ ಇರುತ್ತೆ, ಕೆಲವೊಂದು ನೋಡಿ ಅಥವಾ ನಮ್ಮ ಕಾಂಟ್ಯಾಕ್ಟ್ಸ್ ಮಾಡಿ. ಲಾಡ್ ಆಫ್ ಆಪ್ಷನ್ಸ್ ಇರುತ್ತೆ. ಡ್ಯೂರಬಿಲಿಟಿ, ಮೇಂಟೆನೆನ್ಸ್ ಫ್ರೀ, ಕ್ವಾಲಿಟಿ, ಸೇಫ್ಟಿ, ಎಂಡ್ ಆಫ್ ದ ಡೇ ನಿಮ್ಗೆ ಏನ್ ಪವರ್ ಕನ್ಸಂಪ್ಷನ್ ಆಗ್ಬೋದು, ಇದನ್ನಾಗ್ಬೋದು, ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ತುಂಬಾನೇ ನಿಮ್ಗೆ ಅಡ್ವಾನ್ಸ್ ಟೆಕ್ನಾಲಜಿನ ಯುಟಿಲೈಸ್ ಮಾಡಿದೀವಿ. ಡಿಫ್ರೆಂಟ್ ಕೈಂಡ್ ಆಫ್ ದ ಡಿಸೈನ್ಸ್, ಎಸ್ಥೆಟಿಕ್ಸ್ ಕೂಡ ಕೊಡ್ತೀವಿ, ಅದನ್ನು ನಿಮ್ಗೆ ತೋರಿಸ್ತೀವಿ. ನೀವು ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇರೋದಿಲ್ಲ ಆ ತರದ ಮಾಡೆಲ್ಸ್ ಲಿಫ್ಟ್ನ ನಾವು ಇಲ್ಲಿ ತೋರಿಸ್ತೀವಿ. ಇಟ್ಸ್ ನಮ್ಮಲ್ಲಿ ಇನ್ನೊಂದು ಫೆಸಿಲಿಟೀಸ್ ಏನಂತಂದ್ರೆ, ನಮ್ಮ ಮನೆ ಎಕ್ಸಿಸ್ಟಿಂಗ್ ಲಿಫ್ಟ್ಸ್ ಇರುತ್ತೆ, ಸ್ಮಾಲ್ ಏರಿಯಾ ಇರುತ್ತೆ. ಅಫ್ಕೋರ್ಸ್ ನಮಗೆ ಎಸೆನ್ಷಿಯಲ್ ಲಿಫ್ಟ್ ಬೇಕಿರುತ್ತೆ, 100% ನಮ್ಮ ಹತ್ರ ಇರುತ್ತೆ. ಇಟ್ಸ್ ಕಂಪ್ಲೀಟ್ಲಿ ದ ಕಸ್ಟಮೈಸ್ ನಮ್ದು ಎಲಿವೇಟರ್ಸ್ ನಾವು ಮಾಡಿರೋಂಥದ್ದು. ನಿಮ್ಗೆಲ್ಲ ಏನೋ ಸ್ಟ್ಯಾಂಡರ್ಡ್ಸ್ ಜಾಗ ಬೇಕು ಅದ್ ಮಾಡ್ಕೋಬೇಕು ಅಂತಾರಲ್ಲ, ನಮ್ಮಲ್ಲಿ ಕಂಪ್ಲೀಟ್ಲಿ ಕಸ್ಟಮೈಸ್ಡ್ ಪ್ರಾಡಕ್ಟ್ಸ್ ನಿಮಗೆ ಸಿಗುತ್ತೆ. ಎನಿ ಕೈಂಡ್ ಆಫ್ ದ ಪ್ಯಾಸೆಂಜರ್, ಎನಿ ಕೈಂಡ್ ಆಫ್ ದ ಲಿಫ್ಟ್ಸ್ ನಿಮಗೆ ನಮ್ಮಲ್ಲಿ ಸಿಗುತ್ತೆ. ಇಟ್ಸ್ ಅ ಬೇಸಿಕ್ ಇಂದ ಲಕ್ಸುರಿ ಈಸ್ ಅ ಟಾಪ್ ಮೋಸ್ಟ್. ಏನೋ ನಿಮಗೆ ಫಾರ್ ಎಕ್ಸಾಂಪಲ್ ಕಾಸ್ಟ್ ಬಂತಂದ್ರೆ ನಮ್ಗೊಂದು 7 lakh ಇಂದ ಅಪ್ ಟು ನಿಮ್ಗೆ 30-40 lakh ವರೆಗೂ ನಮ್ಮಲ್ಲಿ ಲಿಫ್ಟ್ಸ್ ಇರುತ್ತೆ. ಸರ್ ಹೋಗೋಕ್ಕಿಂತ ಮುಂಚೆ ಒಂದೇ ಒಂದು ನನಗೆ ತುಂಬಾ ಜನರಿಗೆ ಏನಂತಂದ್ರೆ, ಲಿಫ್ಟ್ ಆಗ್ಬಿಡೋಣ, 7 ಲಕ್ಷ ಗುಡ್ಡೆ ಆಗ್ಬಿಡೋಣ, 10 ಲಕ್ಷ ಗುಡ್ಡೆ ಆಗ್ಬಿಡೋಣ, ಆಮೇಲೆ ಮೇಂಟೆನೆನ್ಸ್ ಬರುತ್ತೆ ಗೊತ್ತಾ. ದಟ್ಸ್ ದ ಥಿಂಗ್ ಎಲ್ಲರೂ ಯೋಚನೆ ಮಾಡುವಂತದ್ದು. ಹೋಮ್ ಓನರ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಲಿಫ್ಟ್ ಅಂದಿದ್ ಕೂಡಲೇ ಯೋಚನೆ ಮಾಡ್ಬೇಕಾಗಿರೋದು 3 ಥಿಂಗ್ಸ್ ಅಲ್ಲಿ ಯೋಚನೆ ಮಾಡ್ತಾರೆ ಮನೋಹರ್ ಸರ್ ನಮ್ಮಲ್ಲಿ. ಈ ಪ್ರಾಡಕ್ಟ್ಸ್ ಅಲ್ಲಿ ಒಂದು ಲಿಫ್ಟ್, ಇಟ್ಸ್ ಲೈಕ್ ಎ ಕಾರ್. ಆ ಕಾರ್ ರೋಡ್ ಅಲ್ಲಿ ಹೋಗುತ್ತೆ, ಇದು ಟ್ರ್ಯಾಕ್ಸ್ ಅಲ್ಲಿ ಹೋಗುತ್ತೆ. ಕಾರಲ್ಲಿ ಇರ್ಬೇಕಾಗಿರೋದು ಎಲ್ಲ ಇರುತ್ತೆ, ಬ್ರೇಕ್ಸ್ ಇರುತ್ತೆ, ಅದು ಏನೋ ಎಕ್ಸಸರೀಸ್ ಇರುತ್ತೆ, ಇಂಟೀರಿಯರ್ ಡಿಸೈನ್ಸ್ ಎಲ್ಲ ಇದು ಇರುತ್ತೆ. ಕಾರ್ ತಗೊಂಡಿದ ತಕ್ಷಣ ಯೋಚನೆ ಮಾಡೋಂಥದ್ದು ಒಬ್ಬ ಸಾಮಾನ್ಯ ಗ್ರಾಹಕ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು, ಒಬ್ಬ ಮೇಂಟೆನೆನ್ಸ್ ಹೇಗಿರುತ್ತೆ, ಮತ್ತೆ ಅದ್ರದ್ದು ಸರ್ವಿಸ್ ಬಂದ್ಬಿಟ್ಟು ಎಷ್ಟು ನಾವು ಬೇರ್ ಮಾಡ್ಬೇಕು, ರನ್ನಿಂಗ್ ಕಾಸ್ಟ್ ಎಷ್ಟು ಕಾಸ್ಟ್ ಬಂದ್ಬಿಡುತ್ತೆ, ಅದು ಬರುತ್ತೆ. ನಮ್ಮಲ್ಲಿ ಅದನ್ನ ನಾನು ಕ್ಲಿಯರ್ ಆಗಿ ಲಾಸ್ಟ್ ಇದರಲ್ಲಿ ಹೇಳಿದೀವಿ, ಈಗಲೂ ಹೇಳ್ತೀವಿ. ಇಟ್ಸ್ ಎ ಡಾಕ್ಯುಮೆಂಟರಿ. ನಮ್ಮಲ್ಲಿ 10 years ರಿಪ್ಲೇಸ್ಮೆಂಟ್ ವಾರಂಟಿ ಕೊಡ್ತೀವಿ. ಜೊತೆಗೆ ಮೇಂಟೆನೆನ್ಸ್, ಇಟ್ಸ್ ಅ ಚಾಲೆಂಜಿಂಗ್ ಮೇಂಟೆನೆನ್ಸ್ ಕಾಸ್ಟ್ ಪರ್ ಮಂತ್ ನಿಮಗೆ 1000 rupees ಬರುತ್ತೆ ಅಷ್ಟೇ. ಪ್ಲಸ್ ಆ 1000 ಇಸ್ ಅ ಫ್ರೀ ಆಫ್ ಕಾಸ್ಟ್. ಹೇಗೆ ಅಂದ್ರೆ, ಯೂಶಲಿ ಕಂಪೇರ್ಡ್ ಟು ದ ಅದರ್ ಲಿಫ್ಟ್ಸ್, ಒಂದು ಪವರ್ ಕನ್ಸಂಪ್ಷನ್ ಇದು ಹೇಗೆ, ಒಂದು ನಾರ್ಮಲ್ ಮನೆ ಯೂಸೇಜ್ಗೆ ಅಂದ್ರೆ ಒಂದು 2,500-3,000-4,000 ಬಿಲ್ ಬರುತ್ತೆ. ನಮ್ಮಲ್ಲಿ ನಿಮ್ಗೆ ಒಂದು 300 to 700 rupees ಪವರ್ ಬಿಲ್ ಬರುತ್ತೆ. ಇಟ್ಸ್ ಮ್ಯಾಕ್ಸಿಮಮ್ 700 ವರೆಗೂ ಪವರ್ ಬಿಲ್ ಬರುತ್ತೆ. ಅರೌಂಡ್ ಒಂದು 900 times, ಅಂದ್ರೆ 30 times ಪರ್ ಡೇ ಯೂಸ್ ಮಾಡೋದ್ರಿಂದ, ಬಿಕಾಸ್ ಆಫ್ ಇಟ್ಸ್ ಅ ಲಾಟ್ ಆಫ್ ಟೆಕ್ನಾಲಜಿ ಯೂಸ್ ಮಾಡಿದೀವಿ, ಪ್ರೊಸೆಸರ್ ಯೂಸ್ ಮಾಡಿದೀವಿ. ಅದು ನಮ್ದೆಲ್ಲ ಲಿಫ್ಟ್ ನಿಮಗೆ 1 kilowatt ಇಂದ ಲಿಫ್ಟ್ ಓಡುತ್ತೆ. ಇಫ್ ಯು ಗೋ ವಿತ್ ಸಮ್ ಅದರ್ ಹೈಡ್ರಾಲಿಕ್ ಅಂದ್ರೆ 7 kilowatt ಪವರ್ ಬೇಕಾಗುತ್ತೆ. ಮತ್ತೆ ಆ ಕನ್ಸಂಪ್ಷನ್ಸ್ ಎಲ್ಲ ಮಾಡಿ ಝೀರೋ ಮೇಂಟೆನೆನ್ಸ್ ಅಂತ ನಾವು ಕರಿತಾ ಇದೀವಿ. ಇವತ್ತು 10 years ರಿಪ್ಲೇಸ್ಮೆಂಟ್ ವಾರಂಟಿ ಇರುತ್ತೆ. ಅಫ್ಕೋರ್ಸ್ ಕಾಸ್ಟ್, ಇನಿಷಿಯಲ್ ಕಾಸ್ಟ್ ಅದ್ರ ತಕ್ಕಂತೆ ಇರುತ್ತೆ. ಇದೆಲ್ಲ ಕೊಡ್ಬೇಕಾದಾಗ ನಿಮ್ಗೆ ಕಂಪ್ಲೀಟ್ ಯೂನಿಟ್ ಆಗಿ ನಿಮ್ ಕಸ್ಟಮರ್ಗೆ ಒಂದು ಬೆಸ್ಟ್ ಪ್ರಾಡಕ್ಟ್ ಆಗಿ ನಾವು ಕೊಡ್ತಾ ಇದ್ದೀವಿ. ಬೆಸ್ಟ್ ಪ್ಯಾಕೇಜಸ್ ಅಂತಾನೆ ಹೇಳ್ಬೋದಲ್ವಾ. ಸೊ ವೀಕ್ಷಕರೇ, ನೀವು ಮನೆ ಓನರು, ರೆಂಟೆಡ್ ಪರ್ಪಸ್ ಮಾಡ್ತಾ ಇದ್ದೀರಾ, ಇಲ್ಲ ಓನ್ ಪರ್ಪಸ್ ಮನೆ ಮಾಡ್ತಾ ಇದ್ರ, ದಯವಿಟ್ಟು ಒಂದು ಬಾರಿ ಈಕೋ ಪ್ಲಾನೆಟ್ ಎಲಿವೇಟರ್ಸ್ ಅನ್ನ ಭೇಟಿ ಮಾಡೋದನ್ನ ಮರಿಬೇಡಿ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಆ ಮೂಲಕ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ಕಂಪ್ಲೀಟ್ ಅಡ್ರೆಸ್ ಅನ್ನ ಕೊಟ್ಟಿರ್ತೀನಿ, ಆ ಮೂಲಕ ಕೂಡ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸರ್ ಅಡ್ರೆಸ್ ಹೇಳ್ಬಿಟ್ಟು ನಾವು ಮುಂದೆ ಹೊರಟು. ಡೆಫಿನೆಟ್ಲಿ ಸರ್, ಹೇಳ್ಬಿಡಿ ಅಡ್ರೆಸ್. ನಮ್ದು ಬಂದು ಇನ್ ಕರ್ನಾಟಕ, ಆಲ್ ಓವರ್ ಕರ್ನಾಟಕ ಸುಮಾರು ಬ್ರಾಂಚಸ್ ಇದೆ. ಬ್ಯಾಂಗ್ಳೂರಲ್ಲೇ 3 branches ಶೋರೂಮ್ಸ್ ಇರುತ್ತೆ. ಇಂಡಿಯಾಸ್ ಅಲ್ಲಿ 1 more thing, ನಿಮ್ಗೆ ಲೈವ್ ಏನ್ ಈಗ ನೋಡ್ತಿದ್ದೀರಾ ಈ ತರನೇ ಕಂಪ್ಲೀಟ್ 50+ ಲೈವ್ ಲಿಫ್ಟ್ಸ್ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ನಮ್ಮ ಎಕ್ಸ್ಪೀರಿಯನ್ಸ್ ಸೆಂಟರ್ಸ್ ಇರುತ್ತೆ. ಇಟ್ಸ್ ಅ ಪೀಣ್ಯ 3rd phase, ಅದೊಂದಿರುತ್ತೆ.
ಬಳ್ಳಾರಿ ನಮ್ಮ ಶೋರೂಮ್ ವಿತ್ ಆಫೀಸ್ ಇದೆ, ನಮ್ಗೆ ಮೈಸೂರಲ್ಲಿ ಇದೆ ಸರ್ವಿಸ್, ನಮ್ಗೆ ದಾವಣಗೆರೆ ಇದೆ, ಮತ್ತೆ ನಮ್ಗೆ ಹಾಸನ ಶೋರೂಮ್ ಇದಿದೆ. ಕಂಪ್ಲೀಟ್ ಬ್ಯಾಂಗ್ಳೂರಲ್ಲಿ ನಮ್ಗೆ 3 ಶೋರೂಮ್ಸ್ ಮತ್ತೆ 3 ಸರ್ವಿಸ್ ಸೆಂಟರ್ಸ್ ಇರುತ್ತೆ. ನಮ್ಮ ಓನ್ ಮ್ಯಾನುಫ್ಯಾಕ್ಚರ್ ಕೂಡ ನಮ್ಮ ಪೀಣ್ಯದಲ್ಲಿ ಇದೆ, ಸೆಟಪ್ ಇದೆ. ಕಂಪ್ಲೀಟ್ ಯಾಕೆಂತಾರೆ ನಿಮ್ಗೆ ಪ್ರೈಸ್ ಯಾಕೆ ಕಡಿಮೆ ಕೊಡ್ಲಿಕ್ಕೆ ಕೂಡ ಮ್ಯಾನುಫ್ಯಾಕ್ಚರ್ ಫೆಸಿಲಿಟೀಸ್ ಇರೋದ್ರಿಂದ ನಿಮ್ಗೆ ಡೈರೆಕ್ಟ್ ನೀವು ನಮ್ಗೆ ಕಸ್ಟಮರ್ ಆಗಿರೋದ್ರಿಂದ ನಾವೆಲ್ಲೂ ಮಿಡಲ್ ಇನ್ನೊಂದು ಕಡೆ ತಗೊಂಡು ಇನ್ನೊಂದು ಮಾಡಿ ಅಸೆಂಬ್ಲೇಟ್ ಮಾಡಿ ತರೋದೇನಿಲ್ಲ. ನಾವು ಇಂಪೋರ್ಟ್ ಡೈರೆಕ್ಟ್ ಕೂಡ ಜರ್ಮನಿಂದ ಇಂಪೋರ್ಟ್ ಮಾಡ್ತೀವಿ, ಯುರೋಪಿಯನ್ ಇಂದ. ಜೊತೆಗೆ ನಿಮ್ಗೆ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ನಿಮ್ಗೆ ಒಂದು ಅರೌಂಡ್ ಒಂದು 50 to 20% ಆಫ್ ದ ಡಿಸ್ಕೌಂಟ್ ಅಂತ ಅನ್ಕೋಬಹುದು. ಅದು ಕಾಸ್ಟ್ ಅಲ್ಲಿ ಅಂತ ರಿಡ್ಯೂಸ್ ಆಗುತ್ತೆ. ಎಸ್ ಎಕ್ಸಾಕ್ಟ್ಲಿ, ದ ಇಂಡಿಯನ್ ಪ್ರೈಸ್ ಜರ್ಮನ್ ಪ್ರಾಡಕ್ಟ್ ಸಿಗುತ್ತೆ ನಿಮ್ಗೆ. ಕರೆಕ್ಟ್ ಆಗಿ ಹೇಳಿದ್ರೆ ಸೊ ನಾವು ಮಾತೇ ಜಾಸ್ತಿ ಆಡ್ಬಿಟ್ಟಿದೀವಿ. ಸೊ ಇವಾಗ ನಾನ್ ನಿಮ್ಗೆ ಕಂಪ್ಲೀಟ್ ಸೆಟಪ್ ಅನ್ನ ತೋರ್ಸ್ಕೊಂಡ್ ಬರ್ತೀನಿ. ಯಾರು ಎಕ್ಸ್ಪೀರಿಯನ್ಸ್ ಸೆಂಟರ್ ನೋಡಿಲ್ಲ, ಇಲ್ಲೇ ಎಕ್ಸ್ಪೀರಿಯನ್ಸ್ ತಗೊಳ್ಳಿ. ಆ ಎಕ್ಸ್ಪೀರಿಯನ್ಸ್ ಅನ್ನ ಸರ್ ನಮ್ಗೆ ಕೊಡ್ತಾರೆ. ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಬನ್ನಿ ವೀಕ್ಷಕರೇ, ಬನ್ನಿ ಸರ್. ಮೊದಲನೇದಾಗಿ ಎಲ್ಲಿಂದ ಹುಡ್ತಾ ಇದೀವಿ ನಾವು? ಎಸ್ ಸರ್, ಈಗ ನಾರ್ಮಲ್ ಆಗಿ ಯೂಶುವಲ್ ಆಗಿ ನಮ್ಗೆಲ್ಲ ಹೋಮ್ ಲಿಫ್ಟ್ಸ್ ಏನ್ ಬೇಕಲ್ಲ, ಫಿಟ್ನೆಸ್ ಹೆಡ್ರೂಮ್ಲೆಸ್ ಅಂತ ಬರುತ್ತೆ. ಓಕೆ, ಈಗ ಅದಕ್ಕೆ ಬೇಕಾಗಿರೋಂತ ಫೆಸಿಲಿಟೀಸ್, ಈಗ ನಮ್ಮಲ್ಲಿ ಮನೆ ಇದೆ, ನಾವು ವಾಸ್ತು ಪ್ರಕಾರ ಫಿಟ್ ಕೊಡ್ಲಿಕ್ಕೆ ಆಗೋದಿಲ್ಲ, ಮತ್ತೆ ಹೆಡ್ರೂಮ್ ಕೊಡ್ಲಿಕ್ಕೆ ಆಗೋದಿಲ್ಲ, ಮತ್ತೆ ನಮ್ಗೆ ಒಂದ್ ಸ್ವಲ್ಪ ಮನೆ ಒಳಗಡೆ ಸ್ವಲ್ಪ ಯುನೀಕ್ ಆಗಿ ಸ್ವಲ್ಪ ಎಕ್ಸ್ಟ್ರಾ ಏನೋ ಡಿಸೈನ್ಸ್ ಅಲ್ಲಿ ಬೇಕು ಅಂತ ಕೇಳ್ತಾರಲ್ಲ, ಹೌದು, ಅದಕ್ಕೊಂದು ಮಾಡೆಲ್ ಹಾಕಿದ್ವಿ. ಯು ಕ್ಯಾನ್ ಯೂಸ್ ಇಟ್ ಫಾರ್ ಕಮರ್ಷಿಯಲ್ ಮತ್ತೆ ರೆಸಿಡೆನ್ಸಿಯಲ್ ಕೂಡ ಯೂಸ್ ಮಾಡಬಹುದು. ಬೋತ್ ಯು ಕ್ಯಾನ್ ಯೂಸ್. ಬಟ್ ಇದನ್ನ ಗ್ಲಾಸ್ ಅಲ್ಲಿ ನಾವು ಮಾಡಿದೀವಿ. ಇದು ಗ್ಲಾಸ್ ಮಾಡಿದೀವಿ. ಅಫ್ಕೋರ್ಸ್ ಇದು ಟಚ್ಲೆಸ್, ಇದು ನಮ್ದು ಏನಿದೆ ಇದು ಟಚ್ಲೆಸ್. ನಾವು ಲಾಸ್ಟ್ ಟೈಮ್ ಹೇಳಿದಾಗೆ ಇದನ್ನ ಏನ್ ಮಾಡಿ ಇದು ಕಂಪ್ಲೀಟ್ ಏನೋ, ಈಗ ಸಪೋಸ್ ಏನಾದ್ರು ಬ್ಯಾಕ್ ಸೈಡ್ ನಮ್ ಕವರ್ಡ್ ಇದೆ, ಲೆಫ್ಟ್ ರೈಟ್ ಗ್ಲಾಸ್ ಕೊಟ್ಟಿದೀವಿ. ಆ ತರ ಮಾಡ್ಬೋದು. ಇಸ್ ಕಂಪ್ಲೀಟ್ ಇದೆ ಕಸ್ಟಮೈಸ್. ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಅದು ಮಾಡ್ಕೋಬಹುದು. ಇದ್ರಲ್ಲಿ ಏನಂದ್ರೆ ಇದು ನಿಮ್ಗೆ ಸಿಂಗಲ್ ಫೇಸ್ ವಿತ್ 3 ಫೇಸ್, 2 ಫೇಸ್ ಅಲ್ಲೂ ನಿಮ್ಗೆ ವರ್ಕ್ ಆಗುತ್ತೆ. ಓಕೆ, ಜೊತೆಗೆ ಇದಕ್ಕೆ ನಿಮ್ಗೆ ಇದು ಇಟ್ಸ್ ಆಲ್ಸೋ ವರ್ಕ್ ವಿತ್ ಆಗ್ಲೇ ನಾನು ಹೇಳಿದಾಗೆ ಸೋಲಾರ್ ಪ್ಯಾನಲ್ ಮತ್ತೆ ಬ್ಯಾಟ್ರೀಸ್ ಅಲ್ಲೂ ಕೂಡ ನಿಮ್ಗೆ ಇದು ವರ್ಕ್ ಆಗುತ್ತೆ. ಬನ್ನಿ ಸ್ವಲ್ಪ ಎಸ್ಥೆಟಿಕ್ಸ್ ಬಗ್ಗೆನೂ ಸ್ವಲ್ಪ ಹೇಳಿ ಸರ್ ನಮ್ಗೆ. ಇದು ಡಿಸೈನ್ ಏನು ಅಂದ್ರೆ ಸರ್, ನಮ್ಮಲ್ಲಿ 250 ಟೈಪ್ಸ್ ಆಫ್ ದ ಎಸ್ಥೆಟಿಕ್ಸ್ ಬರುತ್ತೆ ನಿಮ್ಗೆ. ನಮ್ಮ ನೋಡಿ ಇದರಲ್ಲಿ ಸ್ಲಿಮ್ ಡಿಸೈನ್ ಮಾಡಿದೀವಿ. ಇಟ್ ಇಸ್ ಓನ್ಲಿ ದಟ್ ಏನೋ 1/2 inches ಫ್ರೇಮ್ಡ್. ಕೆಲವರು ನಮ್ಗೆ ಫ್ರೇಮ್ ತುಂಬಾನೇ ಸ್ಲಿಮ್ ಆಗಿರ್ಲಿ, ಗ್ಲಾಸ್ ಸ್ವಲ್ಪ ಜಾಸ್ತಿ ಬೇಕು ನೋಡಿ, ಮೂವ್ಮೆಂಟ್ಸ್ ನಿಮ್ಗೆ ಏನು ಇದು ಇಸ್ ಝೀರೋ ವೈಬ್ರೇಷನ್ ಅಂತ ಕೇಳ್ತೀವಿ, ಅಲ್ಟ್ರಾ ಸ್ಮೂತ್ ಅಂತ ಹೇಳ್ತೀವಿ. ಕಾಯಿನ್ ಟೆಸ್ಟ್ ಕೂಡ ನಾವು ಮಾಡ್ತೀವಿ. ಇದಾದ್ಮೇಲೆ ನಿಮ್ಗೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ದ ಸೀಲಿಂಗ್ಸ್ ಆಗ್ಬೋದು. ನೋಡಿ ಇದ್ರಲ್ಲಿ ನಿಮ್ಗೆ ಯಾವುದೇ ರೀತಿ ಹೆಡ್ ರೂಮ್ ಇಲ್ಲ, ಹೆಡ್ ರೂಮ್ ನಾವು ನಿಮ್ಗೆ ಮಾಡಿಲ್ಲ ಸರ್. ಇದು ಫ್ಲೋರ್ ಬಗ್ಗೆ ಹೇಳಿ, ಇದೇನ್ ಫ್ಲೋರ್? ಕಂಪ್ಲೀಟ್ ಇದೇನೋ ಬ್ಲಾಕ್ ಥೀಮ್ ಇರೋದ್ರಿಂದ ಇದು ಅದಕ್ಕೆ ಬೇಕಾಗಿರೋಂತ ಲ್ಯಾಕರ್ಡ್ ಬ್ಲಾಕ್ ಗ್ಲಾಸ್ ಕೊಟ್ಟಿದೀವಿ ನಾವು. ಇನ್ ಕೇಸ್ ಏನಾದ್ರು ಇಫ್ ಇಟ್ ಇಸ್ ಕಮರ್ಷಿಯಲ್ ಆದ್ರೆ ಅದಕ್ಕೆ ಬೇಕಾಗಿರೋಂತ ಮಾರ್ಬಲ್ಸ್, ಅದು PVC, ಅದು ಆ ತರ ನಿಮ್ಗೆ ಡಿಸೈನ್ಸ್ ಮ್ಯಾಟ್ ಒಂದು 150 ಡಿಸೈನ್ಸ್ ಸಿಗುತ್ತೆ. ಆಪ್ಷನ್ಸ್ ಇದ್ದೇ ಇರುತ್ತೆ ನಮ್ಮಲ್ಲಿ ಯಾವಾಗ್ಲೂ, ಅದ್ರಲ್ಲಿ ಕಡಿಮೆ ಇರೋದಿಲ್ಲ. ಇಟ್ ಇಸ್ ಓನ್ಲಿ ದಟ್ ಏನೋ 9.5 feet ಕೊಟ್ಟಿದೀವಿ ಇದನ್ನ. ಓನ್ಲಿ 9.5 feet ಅಲ್ಲಿ ಇಟ್ಸ್ ಟ್ರಾಕ್ಷನ್. ಎಲ್ರು ಬಂದ್ ಕೇಳ್ತಾರೆ ಇಲ್ಲಿ ನಮ್ಗೆ ಎಕ್ಸ್ಪೀರಿಯನ್ಸ್ ಬರೋಂತವ್ರು, ಸರ್ ನಾನು ನೋಡೇ ಇಲ್ಲ, ನಮ್ಗೆ ಇಷ್ಟು ಕಡಿಮೆ ಇತ್ತು ಅಂದ್ರೆ ಹೈಡ್ರೋಲಿಕ್ ಸರ್ ಇದು ಅಂತ ಕೇಳ್ತಾರೆ. ಇಟ್ಸ್ ನಾಟ್ ಹೈಡ್ರೋಲಿಕ್. ನಮ್ಗೆ ಒಂದು 7 to 8 kilowatt ಪವರ್ ಕನ್ಸಂಪ್ಷನ್ ಪವರ್ ಬೇಕಾಗ್ತದೆ, ಅದನ್ನೆಲ್ಲ ಬರುತ್ತೆ ನೋಡಿ. ಇಟ್ಸ್ ಕಂಪ್ಲೀಟ್ ದ ಬೆಲ್ಟ್ ಡ್ರೈವ್. ಇದು ಇಟ್ಸ್ ನಾಟ್ ಎ ರೋಪ್. ನೋ ಲುಬ್ರಿಕೇಶನ್, ನೋ ಆಯಿಲಿಂಗ್, ನೋ ಗ್ರೀಸಿಂಗ್. ಇದಕ್ಕೆ ಯಾವುದೇ ರೀತಿ ಗ್ರೀಸಿಂಗ್ ಒಳಗಡೆ ಹೇಳ್ತಾರೆ. ಈ ತರ ಗ್ಲಾಸ್ ಹೋದಾಗ ಒಳಗಡೆ ಥಿಂಗ್ಸ್ ನಮ್ಗೆ ಗಲೀಜ್ ಆಗಿ ಕಾಣಿಸುತ್ತೆ, ನಮ್ಗೆ ಆಯಿಲ್ ಲುಬ್ರಿಕೇಶನ್ಸ್ ಎಲ್ಲ ಕಾಣಿಸುತ್ತೆ ಅನ್ನೋದು ಫೀಲ್ ಬರುತ್ತಲ್ಲ. ಇದು ಯಾವುದೇ ರೀತಿ ನಿಮ್ಗೆ ಒಂದು ಗ್ರೀಸಿಂಗ್ ಕೂಡ ಇದಿರೋದಿಲ್ಲ. ನಥಿಂಗ್, ಬಿಕಾಸ್ ವಿ ಆರ್ ಯೂಸಿಂಗ್ ರೋಲರ್ ಶೂಸ್. ಓಕೆ, ಮೆಕ್ಯಾನಿಸಮ್ ತೋರಿಸ್ಬಿಡೋಣ. ಯಾಕೆ ನಾವು ಟ್ರಾನ್ಸ್ಪರೆಂಟ್ ಇಟ್ಟಿದೀವಿ ಅಂದ್ರೆ ಇಲ್ಲಿ ಮನೋಹರ್ ಸರ್, ಕಸ್ಟಮರ್ಸ್ ಪ್ರಾಕ್ಟಿಕಲ್ ಎಲ್ಲ ವಿಸಿಬಲ್ ಇರೋಂಥದ್ದು ನೋಡ್ಲಿ ಪ್ರಾಡಕ್ಟ್ ಅಂತ. ನಾವು ಯಾವ ತರ ಟ್ರ್ಯಾಕ್ಸ್ ಯೂಸ್ ಮಾಡ್ತಾ ಇದೀವಿ. ಇಟ್ಸ್ ವರ್ಲ್ಡ್ ಕ್ಲಾಸ್ ಟ್ರ್ಯಾಕ್ಸ್ ಇರುತ್ತೆ. ಇಟ್ಸ್ 16 to 19 mm ಟ್ರ್ಯಾಕ್ಸ್ ಇರುತ್ತೆ. ಸೀದಾ ಶೂಸ್ ಏನಿದೆ ಕಂಪ್ಲೀಟ್ಲಿ ರೋಲರ್ ಶೂಸ್ ಯೂಸ್ ಕೊಡೋದ್ರಿಂದ ನಿಮ್ಗೆ 100 years ವರೆಗೂ ನಿಮ್ಗೆ ಟ್ರ್ಯಾಕ್ಸ್ ಸವಿಯೋದಿಲ್ಲ. ಯಾವುದೇ ರೀತಿಯದು ನೋಡಿ, ಎವ್ರಿ ಇಯರ್ 10 years ಒಂದ್ಸಲ ಟ್ರ್ಯಾಕ್ಸ್ ಹೌದೋಗಿರುತ್ತೆ, ಅದನ್ನ ರಿಪ್ಲೇಸ್ ಮಾಡ್ಬೇಕು, ಮತ್ತೆ ರಿಫ್ಟೆ ಚೇಂಜ್ ಮಾಡ್ಬೇಕು ಅಂತ ಇರುತ್ತಲ್ಲ, ಅದು ಬರೋದಿಲ್ಲ. ಇಟ್ ಇಸ್ ಏನೋ ಜರ್ಮನ್ ಸ್ಟ್ಯಾಂಡರ್ಡ್ ರೋಲರ್ ಶೂಸ್ ಯೂಸ್ ಮಾಡಿರ್ತೀವಿ, ವಿತ್ ಕ್ಯಾಸ್ಟಿಂಗ್ ಮ್ಯಾಗ್ನೆಟಿಕ್ ಟ್ರ್ಯಾಕ್ಸ್ ಯೂಸ್ ಮಾಡಿರ್ತೀವಿ. ಸೊ ವೈಟ್ನಿಂಗ್ ಟ್ರ್ಯಾಕ್ ಇದು ಮಾಡೋದ್ರಿಂದ ಮತ್ತೆ ನೆಕ್ಸ್ಟ್ ನಮ್ಗೆ ಯಾವುದೇ ರೀತಿ ಹೆಡ್ ರೂಮ್ ಬೇಕಾಗೋದಿಲ್ಲ ಇದಕ್ಕೆ. ಕಂಪ್ಲೀಟ್ ಏನು 1.5 feet by 1.5 feet ಏನು ಯೂನಿಟ್ ಇರುತ್ತೆ. ಇಟ್ಸ್ ಮೈಕ್ರೋ ಪ್ರೊಸೆಸರ್ ಇನ್ ಬಿಲ್ಟ್ ಡ್ರೈವ್ ಇದ್ರೊಳಗಡೆ ಇರೋದ್ರಿಂದ ಲಿಫ್ಟಿನ ಬ್ರೈನ್ ಅಂತ ಹೇಳ್ಬೋದು. ಕಂಪ್ಲೀಟ್ ದ ಬ್ರೈನ್. ಇದನ್ನೇ ನಿಮ್ಗೆ ಏನ್ ನೀವು ಕಾಲ್ ಕೊಟ್ಟಾಗ ಇದು ಕಮೆಂಟ್ಸ್ ಮೋಟರ್ ಕೊಡೋದು, ಬ್ರೇಕ್ ಅಪ್ಲೈ ಮಾಡ್ಲಿಕ್ಕೆ ಕೊಡುವಂತದ್ದು. ಇಟ್ ಇಸ್ ಅ ವರ್ಲ್ಡ್ ಕ್ಲಾಸ್ ನಾವು ಯೂಸ್ ಮಾಡಿರೋಂಥದ್ದು ಮೋನೋಬ್ಲಾಕ್ ಕಂಟ್ರೋಲರ್. ಇದನ್ನ ನಾವ್ ಎಲ್ಲಿ ಆದ್ರೂ ಇಟ್ಕೋಬಹುದು. ಕೆಲವರು ಅದನ್ನ ವರಿ ಮಾಡ್ತಾರೆ ಕಸ್ಟಮರ್. ದೊಡ್ಡದಾಗ ರೂಮ್ ಕೊಡ್ಬೇಕು, ಹಿಂದೆ ಇರ್ತಾ ಟೆರೆಸ್ ಮೇಲೆ ಒಂದು 10 ಅಡಿ ರೂಮು, ಒಂದು 5-6 ಅಡಿ ನಮ್ಗೆ ಜಾಗ ಬೇಕು ಅಂತ ಹೇಳ್ತಾರಲ್ಲ, ಕಂಪ್ಲೀಟ್ ಅದನ್ನ ಅವಾಯ್ಡ್ ಮಾಡಿ ಇಟ್ಸ್ ಕಾಂಪ್ಯಾಕ್ಟ್ ಮಾಡಿದೀವಿ. ಇಟ್ಸ್ ಓನ್ಲಿ ದಿಸ್ ಮಚ್ ನಮ್ ಸ್ಪೇಸ್ ಆಗುತ್ತೆ. ಇದಕ್ಕೆ ವುಡ್ ಕವರ್ ಮಾಡಿದ್ರೆ ಮುಗ್ದೋಗ್ಬಿಡುತ್ತೆ. ಇದು 1 kilowatt ಅಲ್ಲಿ ರನ್ ಆಗುತ್ತೆ. ಎಕ್ಸಾಕ್ಟ್ಲಿ. ಇಟ್ ಡಸಂಟ್ ಫೀಲ್ ಎನಿ ನಾಯ್ಸ್, ಕಾಂಟ್ರಾಕ್ಟರ್ ಲೆಸ್.
ಏನ್ ನಮ್ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ ಲಿಫ್ಟ್, ಹೌದು ಸೌಂಡ್ ಬರುತ್ತೆ, ಈ ನೀವು ಫೀಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಂತಾಗ ಮೂವ್ಮೆಂಟ್ಸ್ ಆಗ್ಲಿ ಝೀರೋ, ಅದು ವೈಬ್ರೇಷನ್ಸ್ ಬರೋದಿಲ್ಲ. ಲ್ಯಾಂಡಿಂಗ್ ಆಗ್ಬೇಕಾದ್ರೆ ಏಜ್ಡ್ ಪರ್ಸನ್ಸ್ ಇರ್ತಾರೆ, 100% ನಮ್ಗೆ ಹ್ಯಾಂಡಲ್ಸ್ ಬೇಕು ಅಂತ ಹೇಳ್ತಾರೆ. ಹೌದು. ಹ್ಯಾಂಡಲ್ಸ್ ಯೂಸ್ ಮಾಡೋದು ಏನಕ್ಕೆ ಅಂದ್ರೆ ಆ ಜರ್ಕ್ ಮೂಮೆಂಟ್ ಬರುತ್ತೆ. ಹೌದು ಸಿ ಅದು ತಗೋಬೇಕಾದ್ರೆ ರೋಲ್ ಬ್ಯಾಕ್ ಜರ್ಕ್, ಇದ್ರಲ್ಲಿ ನೀವು ಫೀಲ್ ಮಾಡಿದ್ರಿ ಪ್ರಾಕ್ಟಿಕಲ್ ಆಗಿ, ಹೌದು ಇಟ್ಸ್ ನಥಿಂಗ್ ಜರ್ಕ್, ಝೀರೋ ಜರ್ಕ್ ಅಂಡ್ ಝೀರೋ ವೈಬ್ರೇಷನ್, ಏನು ಬಂದಿಲ್ಲ ಸರ್. ನಥಿಂಗ್ ಬರೋದೇ ಇಲ್ಲ. ಇದಾದ್ಮೇಲೆ ಮನೋಹರ್ ಸರ್ ನಿಮ್ಗೆ ಒಂದು ಯುನೀಕ್ ನಿಮ್ಮ ಚಾನಲ್ ಮುಖಾಂತರ ಅಂತಾನೆ ಹೇಳ್ಬೋದು, ಇಂಡಿಯಾದಲ್ಲಿ ಫಸ್ಟ್ ಟೈಮ್ ನಿಮ್ಗೆ ಸ್ಪೆಷಲ್ ವಿಲ್ಲಾ ಲಿಫ್ಟ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಓನ್ಲಿ ಇನ್ ಯುರೋಪ್ ಮತ್ತೆ US ಅಲ್ಲಿ ಮಾತ್ರ ನೀವು ನೋಡಿರ್ತೀರ ಇದನ್ನ. ಈ ಇಂಡಿಯಾಗೆ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ, ಅದು ನಿಮ್ಮ ಚಾನಲ್ ಮುಖಾಂತರ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಅಲ್ಲಿ ನಾನು ತೋರಿಸ್ತೀನಿ ಇನ್ನೊಂದು ಲಿಫ್ಟ್, ಅದ್ರಲ್ಲಿ ಏನೇನ್ ಫೀಚರ್ಸ್ ಇರುತ್ತೆ, ಅಲ್ಟಿಮೇಟ್ ಇರುತ್ತೆ. ನಮ್ಮ ಅಫೋರ್ಡ್ ಪ್ರೈಸ್ ಆಗ್ಬೋದು, ಮೇಂಟೆನೆನ್ಸ್ ಆಗ್ಬೋದು, ಕಂಪ್ಲೀಟ್ ಬನ್ನಿ. ಅದೇ ಇದು ಮಾಡಲ್ಲ, ಅದು ನಾವು ಸ್ಪೆಷಲ್ ಆಗಿ ಇಂಟ್ರೊಡ್ಯೂಸ್ ಮಾಡೋಣ ಅನ್ಕೊಂಡಿದ್ವಿ, ನಿಮ್ ಚಾನಲ್ ಮುಖಾಂತರನೇ ಮಾಡ್ತಾ ಇದೀವಿ. ವಿಲ್ಲಾ ಲಿಫ್ಟ್ ಸರ್ ಇದು? ಇಸ್ ಕಂಪ್ಲೀಟ್ ವಿಲ್ಲಾ ಲಿಫ್ಟ್. ಇದು ಓನ್ಲಿ 9 ಫೀಟ್ ಗಿಂತ ಬಿಲೋ ಇದೆ ಇದು ಹೈಟ್. ಓಕೆ, ಏನ್ ನೀವು ನೋಡ್ತಿದ್ದೀರಾ, ಇಟ್ ಇಸ್ ಲೆಸ್ ದನ್ 9 ಫೀಟ್. ಇದ್ರಲ್ಲಿ ನೋಡಿ ಮನೋಹರ್ ಸರ್, ಇಟ್ಸ್ ವರ್ಲ್ಡ್ ಸ್ಮಾಲೆಸ್ಟ್ ಬಟನ್ಸ್ ಇದು. ಇಷ್ಟೇ? ಇಟ್ಸ್ ಆಪಲ್ ಮಾಡೆಲ್. ನಿಮ್ಮ ಆಪಲ್ 14 ಗಿಂತನೂ ಸ್ಮಾಲ್ ಇರುತ್ತೆ ಅಲ್ವಾ? ಎಷ್ಟು ಯುನೀಕ್ ಆಗಿರುತ್ತೆ ಅಂದ್ರೆ, ಜಸ್ಟ್ ಸಿ ದ ಡೋರ್, ದಿಸ್ ಇಸ್ ದ ಬ್ಯೂಟಿ. ಇದು ಸರ್ ಇನ್ನೊಮ್ಮೆ ಮಾಡ್ಬೋದಾ ಇದನ್ನ ಕ್ಲೋಸ್ ಮಾಡಿ? ಎಕ್ಸಾಕ್ಟ್ಲಿ, ಕಂಪ್ಲೀಟ್ಲಿ ಟ್ಯಾಬ್ ಫೆಸಿಲಿಟೀಸ್ ಒಳಗಡೆ. ಯಾಕೆ ಇದು ಮಾಡಿರೋದು ಅಂತ ನಾನು ಹೇಳ್ತೀನಿ. ಜಸ್ಟ್ ಸಿ ಲೈಟ್ ಕರ್ಟನ್ಸ್, ಕಂಪ್ಲೀಟ್ಲಿ ದ ಸೇಫ್ಟಿ. ಏನ್ ಸರ್ ಇದು ತುಂಬಾ ಚೆನ್ನಾಗಿ ಓಪನ್ ಆಗುತ್ತೆ ಒಳಗಡೆಗೆ. ಸೊ ಇದು ವರ್ಲ್ಡ್ ಅಲ್ಲೇ ಫಸ್ಟ್ ಅಂತ ಹೇಳ್ಬೋದಲ್ಲ ಈ ತರ? ಎಕ್ಸಾಕ್ಟ್ಲಿ, ಇದ್ರ ಫೆಸಿಲಿಟೀಸ್ ಏನು ಅಂದ್ರೆ, ಯಾವ ಸ್ಮಾಲ್ ಪ್ಲೇಸ್ ಅಲ್ಲಿ ಈಗ ನಮ್ಗೆ ಅದು ರೆಗ್ಯುಲರ್ ಟ್ರಾಕ್ಷನ್ಸ್, ಹೌದು ಕಮರ್ಷಿಯಲ್ ಟ್ರಾಕ್ಷನ್ಸ್ ಅಲ್ಲಿ ನೀವು ಫಾರ್ ಎಕ್ಸಾಂಪಲ್ ತಗೋಣ, ಒಂದು 6 ಅಡಿಗೆ 5 ಅಡಿ ಜಾಗದಲ್ಲಿ ಎಷ್ಟು ಕ್ಯಾಬಿನ್ ಸೈಜ್ ಬರುತ್ತೆ, ಅದು ನಮ್ಗಿದು 4 ಅಡಿಗೆ 4.25 ಅಡಿಲೂ ಅಷ್ಟೇ ಕ್ಯಾಬಿನ್, ಅದಕ್ಕಿಂತ ಜಾಸ್ತಿನೇ ನಾವು ಕ್ಯಾಬಿನ್ ಸೈಜ್ ತಗೋಬಹುದು. ಅದು ಅಷ್ಟು ಬರೋದು. ಜಾಗ ಉಳಿತಾಯ ಅಲ್ವಾ? ಎಕ್ಸಾಕ್ಟ್ಲಿ, ದ ಜಾಗ ಉಳಿತಾಯ. ಜೊತೆಗೆ ನೋಡಿ, ನೀವು ಎಲ್ಲೂನು ಕೂಡ ಒಂದು ಸ್ಕ್ರೂನು ಕೂಡ ಇದ್ರ ಮೇಲೆ ನೋಡ್ಲಿಕ್ಕೆ ಆಗೋದಿಲ್ಲ. ಕಂಪ್ಲೀಟ್ ಕಾಂಪ್ಯಾಕ್ಟ್ ಕ್ಲೋಸ್ ಲಿಫ್ಟ್ ಇದು. ಮನೆ ಒಳಗಡೆ ಟ್ರಾನ್ಸ್ಪರೆಂಟ್ ಆಗಿ ನೋಡಿ, ನಿಮ್ಗೆ ಇದ್ರೆ ಕಂಪ್ಲೀಟ್ ಯೂನಿಟ್ ಎಲ್ಲ ಓನ್ಲಿ ಒನ್ ವಾಲ್ ಅಲ್ಲಿ. ಈ ಕಡೆ ನಾವೇನು ಥಿಂಗ್ಸ್ ಯೂಸ್ ಮಾಡಿಲ್ಲ, ಆ ಸೈಡ್ ಯೂಸ್ ಮಾಡಿಲ್ಲ. ಇಟ್ಸ್ ಹೈಡ್ರಾಲಿಕ್ ಟೈಪ್ ಅಲ್ಲಿ. ಇಟ್ಸ್ ಸ್ಮಾಲ್ ಏರಿಯಾ ಮಾತ್ರ ನಾವು ಯೂಸ್ ಮಾಡ್ಕೊಂಡಿದ್ದೀವಿ. ಅರೌಂಡ್ ಒಂದು 6 to 7 ಇಂಚಸ್ ಓವರ್ ಆಲ್ ನಿಮ್ ಶಾಫ್ಟ್ ಅಲ್ಲಿ 6 to 7 ಇಂಚಸ್ ಬಿಟ್ಟು ಇನ್ನಷ್ಟು ನಿಮ್ಗೆ ಕ್ಯಾಬಿನ್ ಸಿಗುತ್ತೆ. ದಿಸ್ ಇಸ್ ಏನು ಬೆಲ್ಟ್ ಡ್ರೈವ್, ಹೆಡ್ ರೂಮ್ ಲೆಸ್, ಪಿಟ್ ಲೆಸ್. ಇಟ್ಸ್ ವರ್ಕ್ ಇಸ್ ಸಿಂಗಲ್ ಫೇಸ್. ಈಗ ನೀವು ನೋಡ್ತಾ ಇದ್ದೀರಾ, ಇಟ್ ಇಸ್ ಅ ಸಿಂಗಲ್ ಫೇಸ್ ಲಿಫ್ಟ್. ಇದು ಸಿಂಗಲ್ ಫೇಸ್ ಆಯ್ತು? ಎಸ್, ಇದು ಇಟ್ಸ್ ಅ ಸಿಂಗಲ್ ಫೇಸ್. ಟೆಲ್ ಮಿ ಅಬೌಟ್ ದ ಬೆಲ್ಟ್ ಸರ್. ಎಕ್ಸಾಕ್ಟ್ಲಿ, ದ ಬೆಲ್ಟ್ ಸಿ 10 times ನಿಮ್ಗೆ ರೋಪ್ ಗಿಂತ ಸ್ಟ್ರಾಂಗ್ ಇರುತ್ತೆ. ಎಕ್ಸಾಕ್ಟ್ಲಿ, ದ ಸ್ಟ್ರಾಂಗ್ ಇರುತ್ತೆ. ಅದಕ್ಕೇನಾದ್ರೂ ಲೈಕ್ ಸರ್ಟಿಫಿಕೇಶನ್ ಎಲ್ಲ ಇದೆ? 100% ಇದೆ, 100% ಇದೆ. ಬೆಲ್ಟ್ ಯೂಸ್ ಮಾಡೋದ್ರಿಂದ 3 ರೀಸನ್ ಯೂಸ್ ಮಾಡ್ತೀವಿ. ಹೇಳಿ. ಒಂದು ಸ್ಮೂತ್, ನಿಮ್ಗೆ ಯಾಕೆ ಇದ್ರೊಳಗಡೆ ನಮ್ಗೆ ಹೋದೋಗು ಗೊತ್ತೇ ಇರೋದಿಲ್ಲ. ಯಾಕಂದ್ರೆ ನಾರ್ಮಲ್ ರೋಪ್ ಏನಾಗುತ್ತೆ ಮೆಟಲ್, ಫುಲ್ಲಿ ಏನಾಗಿರುತ್ತೆ ಅದು ಮೆಟಲ್ ಟು ಮೆಟಲ್ ಬಂದಾಗ ಅದು ಆರ್ನೆಸ್ ನಾಯ್ಸ್ ಬರುತ್ತೆ, ರಬ್ಬಿಂಗ್ ನಿಮ್ಗೆ ಫೀಲ್ ಆಗುತ್ತೆ. ಬೆಲ್ಟ್ ಇರೋದ್ರಿಂದ ಕಂಪ್ಲೀಟ್ ದ ಪುಲ್ಲಿ, ರೊಟೇಷನ್ ಪುಲ್ಲಿ ಏನಿರುತ್ತೆ, ಇಟ್ಸ್ SS. ಅದಕ್ಕೆ ಯಾವುದೇ ರೀತಿ ಲುಬ್ರಿಕೇಶನ್ಸ್ ಬೇಕಾಗಿರೋದಿಲ್ಲ. ಯಾವುದೇ ರೀತಿ ನಮ್ಗೆ ರಿಪ್ಲೇಸ್ ಮಾಡ್ಬೇಕು ರೋಪ್ನ 2-3 years ಏನಾದ್ರು ಇರೋದಿಲ್ಲ. ಮಿನಿಮಮ್ 50+ years ನಿಮ್ಗೆ ಯಾವ್ದು ವರಿ ಮಾಡ್ಕೊಳಂಗಿರೋದಿಲ್ಲ. ಜೊತೆಗೆ ಇದ್ರ ನಿಮ್ಗೆ ಸಿಂಗಲ್ ಫೇಸ್, ಇಟ್ಸ್ ಓನ್ಲಿ ರಿಕ್ವೈರ್ಡ್ 1 kilowatt. ಇಟ್ಸ್ ಪರ್ ಡೇ ಇಲ್ಲಿ ನಾವು ಮೋರ್ ದನ್ 1000-2000 ಟೈಮ್ಸ್ ಓಡ್ತಿದೆ. ಇದ್ರಲ್ಲಿ ನಿಮ್ಗೆ ಪವರ್ ಕನ್ಸಂಪ್ಷನ್ ಏನಾದ್ರು ನಾವು ಕಂಪೇರ್ ಮಾಡಿದ್ರೆ ಆ ಲಿಫ್ಟ್ಗೂ ನಾನು ಈ ಲಿಫ್ಟ್ಗೂ, ಇಟ್ಸ್ ಅನ್ಬಿಲೀವಬಲ್. 80% ನಿಮ್ಗೆ ಕಡಿಮೆ ಆಗುತ್ತೆ. ಏನಾದ್ರೂ ಒಂದು 2 solar ಪ್ಯಾನಲ್ ಹಾಕೊಂಡ್ರೆ ಲಿಫ್ಟ್ ರನ್ ಆಗುತ್ತೆ ನಿಮ್ಗೆ. ಸೋಲಾರ್ ಅಲ್ಲೂ ರನ್ ಆಗುತ್ತೆ? ಓನ್ಲಿ ದ 2 panels. ಆಫ್ ಕೋರ್ಸ್ ಏನೋ 0.8 kilowatt ಸೋಲಾರ್ ಬರುತ್ತಲ್ಲ, 2 panels ಹಾಕೊಂಡ್ರೆ ನಿಮ್ಗೆ ಬಂದ್ಬಿಡುತ್ತೆ. ಇನ್ ಕೇಸ್ ಏನಾದ್ರು ರೆಗ್ಯುಲರ್ ಟ್ರಾಕ್ಷನ್ ಏನಾದ್ರು ನೀವು ಸೋಲಾರ್ ಪ್ಯಾನಲ್ ಯೂಸ್ ಮಾಡ್ಬೇಕು ಅಂದ್ರೆ 30-40 ಸೆಟ್ ಪೂರ್ತಿ ಬೇಕು ಅದಕ್ಕೆ. ಹಂಗಾಗಿ ಯಾರು ಸೋಲಾರ್ಗೆ ಹಾಕೋದಿಲ್ಲ ಬಿಕಾಸ್ ಆಫ್ ದ ಕಿಲೋವ್ಯಾಟ್ ಜಾಸ್ತಿ. ಬಟ್ ಇದು ಸೋಲಾರ್ ಅಲ್ಲಿ ರನ್ ಆಗುತ್ತೆ? ಎಕ್ಸಾಕ್ಟ್ಲಿ, ದ ಸೋಲಾರ್ ರನ್ ಆಗುತ್ತೆ. ಇದನ್ನ ಸಿಂಗಲ್ ಫೇಸ್ ತಗೊಂಡಿದೀವಿ, 1 kilowatt ಮಾತ್ರ ಪವರ್ ಯೂಸ್ ಆಗ್ತಾ ಇದೆ. ಜೊತೆಗೆ ಎಸ್ಥೆಟಿಕ್ಸ್ ಅಂತ ಬಂದ್ರೆ ಕಂಪ್ಲೀಟ್ ಯೂನಿಕ್ ಆಗಿರುತ್ತೆ. ಇದು ಔಟ್ ಸ್ವಿಂಗ್ ಕೊಡೋದ್ರಿಂದ ಸ್ಪೇಸ್ ನಿಮ್ದು ಎಷ್ಟು ಕೊಡ್ತೀರಾ. ಫಾರ್ ಎಕ್ಸಾಂಪಲ್ ಸ್ಮಾಲ್ ಸ್ಪೇಸ್ ಅಲ್ಲಿ ನಮ್ಗೆ ಹ್ಯಾಂಡಿಕ್ಯಾಪ್ಸ್ ಗೆ ವೀಲ್ ಚೇರ್ ಅವಶ್ಯಕತೆ ಇರುತ್ತೆ ಅಂತ ಹೇಳ್ತಾರೆ. ಮೋಸ್ಟ್ ಆಫ್ ದ ಪೀಪಲ್ ಇದು ವಿಲ್ಲಾ ಕಾನ್ಸೆಪ್ಟ್. ವಿಲ್ಲಾ ಅಂತಂದ್ರೆ ಕಂಪ್ಲೀಟ್ ಚಿಲ್ಡ್ರನ್ ಸೇಫ್ಟಿ ಬೇಕು, ವಯಸ್ಸಾದವ್ರು ಇರ್ತಾರೆ. ಇದೇನಂತಂದ್ರೆ ಚಿಲ್ಡ್ರನ್ಸ್ ಕಂಪ್ಲೀಟ್ ಸೆನ್ಸರ್ಸ್ ಕೊಟ್ಟಿರ್ತೀವಿ. ಸಪೋಸ್ ಏನಾದ್ರು ಕ್ಯಾಬಿನ್ ಬಾಟಮ್ ಸೆನ್ಸರ್ಸ್ ಇರುತ್ತೆ, ಕ್ಯಾಬಿನ್ ಟಾಪ್ ಸೆನ್ಸರ್ಸ್ ಇರುತ್ತೆ. ಒಂದು ಎಂಪ್ಲಾಯೀಸ್ ಸೇಫ್ಟಿ. ನಾವು ಸರ್ವಿಸ್ ಮಾಡ್ಬೇಕಾದ್ರೆ ಕೆಲವೊಂದು ಆಕ್ಸಿಡೆಂಟ್ಸ್ ಕೇಳಿರ್ತೀರಾ, ಹೊಡ್ಕೊಂಡು ತಲೆ ಹೆಡ್ ಹೊಡ್ಕೊಂಡು ಇಂಜುರಿ ಆಗಿ ಡೆತ್ ಆದ್ರು ಮತ್ತೊಂದಾದ್ರು ಅಂತ ಹೇಳಿ. ನಾವು ಕಾಟಾಪ್ ಮೇಲೆ ಏನಾದ್ರು ನಾವು ಇನ್ಸ್ಪೆಕ್ಷನ್ ಮಾಡಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಲಿಫ್ಟ್ ಏನಾದ್ರು ಓವರ್ ಸ್ಪೀಡ್ ಆದ್ರೆ ಮತ್ತೊಂದಾಯ್ತು ಅಂದ್ರೆ ಟಾಪ್ ಸೆನ್ಸರ್ಸ್ ಕೊಟ್ಟಿರ್ತೀವಿ, ಲಿಫ್ಟ್ ಆಟೋಮೆಟಿಕ್ ಆಗಿ ಸ್ಟಾಪ್ ಆಗ್ಬಿಡುತ್ತೆ. ಅಥವಾ ಪಿಟ್ ಅಲ್ಲಿ ಲಿಫ್ಟ್ ಮೇಲೆ ಇರುತ್ತೆ, ಕೆಳಗಡೆ ಕೆಲಸ ಮಾಡ್ತಾ ಇರ್ತಾರೆ, ಅನ್ಫಾರ್ಚುನೇಟ್ಲಿ
ಅದನ್ನ ನಾರ್ಮಲ್ ಮೋಡ್ಗೆ ಹಾಕೊಂಡಾಗ ಏನಾಗ್ಬಿಡುತ್ತೆ ಲಿಫ್ಟ್ ಕೆಳಗಡೆ ಬಂದು ಹೊಡೆದಿರೋದು ಕೇಳಿರ್ತೀರಾ. ಹೌದೌದು. ಇದ್ರಲ್ಲಿ ಬಾಟಮ್ ಸೆನ್ಸರ್ಸ್ ಕೂಡ ಕೊಟ್ಟಿರ್ತೀವಿ. ಓಕೆ ಓಕೆ. ಆ ಬಾಟಮ್ ಸೆನ್ಸರ್ಸ್ 3 ಫೀಟ್ ಹತ್ರ ಬರ್ತಿದಾಗೇನೆ ನಿಮ್ಗೆ ಲಿಫ್ಟ್ ಸ್ಟಾಪ್ ಮಾಡ್ಬಿಡುತ್ತೆ. ಸ್ಟಾಪ್ ಮಾಡ್ಬಿಡುತ್ತೆ. ಸಿ ಹಂಗೆ ಇದ್ರಲ್ಲಿ ಹಲವಾರು ವಿಧವಾದ ಸೇಫ್ಟಿ ಟೆಕ್ನಾಲಜಿ ಮತ್ತೆ ಇದಕ್ಕೆ ಮೊಬೈಲ್ ಆಪ್ ಇರುತ್ತೆ. ಯು ಕ್ಯಾನ್ ಯೂಸ್ ದ ಲಿಫ್ಟ್ ಇನ್ ಮೊಬೈಲ್ ಆಪ್. ಅದ್ ಆಪ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ನೀವು ಯಾವ್ದೇ ಕಂಟ್ರಿಲಿ ಇದ್ರು ಲಿಫ್ಟ್ ಆಫ್ ಮಾಡ್ಬೋದು, ಲಿಫ್ಟ್ ಆನ್ ಮಾಡ್ಬೋದು. ನೀವು ಇನ್ ಕೇಸ್ 3rd ಫ್ಲೋರ್ ಇರ್ತೀರಾ, ಲಿಫ್ಟ್ ನ ಯಾರೋ ಗೆಸ್ಟ್ ಬಂದ್ರೆ ಗ್ರೌಂಡ್ ಫ್ಲೋರ್ ನೀವೇ ಕಳಿಸಬಹುದು. ಲಾಟ್ ಆಫ್ ಆಪ್ಷನ್ಸ್. ನೀವು ಹಾಗೆ ಇದು ನೋಡಿ, ಒಳಗಡೆ ಇರೋದು ಪ್ಯಾನಲ್ ನೋಡಿ ಹಾಗೇನೆ ಮನೋಹರ್ ಸರ್. ಇದನ್ನ ನೀವು ಫಸ್ಟ್ ಟೈಮ್ ನೋಡಿರ್ತೀರ. ಇಟ್ಸ್ ಎ ಟ್ಯಾಬ್. ಇದು ಎಷ್ಟು ಸ್ವೀಟ್ ಆಗಿರುತ್ತೆ ಅಂತಂದ್ರೆ ಮಕ್ಳುಗಳು ತುಂಬಾ ಇಷ್ಟಪಡ್ತಾರೆ ಇದನ್ನ. ನಿಮ್ ಮನೆ ವಿಡಿಯೋಸ್ ಇದನ್ನೆಲ್ಲ ನೀವು ಹಾಕೋಬಹುದು. ಪಿಕ್ಚರ್ಸ್ ಹಾಕೋಬಹುದಾ? ಎನಿ ಕೈಂಡ್ ಆಫ್ ದ ಪಿಕ್ಚರ್ಸ್ ನೀವು ಚೇಂಜ್ ಮಾಡಬಹುದು. ಸಿ ಹಾಗಿರುತ್ತೆ. ಅಂದ್ರೆ ಏನ್ ಬೇಕೋ ಅದನ್ನೆಲ್ಲ ಇದ್ರಲ್ಲಿ ಇನ್ಪುಟ್ ಕೊಟ್ಟಿದ್ದೀವಿ. ಎಸ್ಥೆಟಿಕ್ ಬಗ್ಗೆ ಹೇಳಿ ಸ್ವಲ್ಪ. ಎಸ್ಥೆಟಿಕ್ ಅಂದ್ರೆ ನೋಡಿ, ಇದೆಲ್ಲ ಕಂಪ್ಲೀಟ್ ಸ್ಕ್ರಾಚ್ ಪ್ರೂಫ್ ಪ್ಯಾಟರ್ನ್ಸ್. ಇದೆಲ್ಲ ಕಂಪ್ಲೀಟ್ ಸ್ಕ್ರಾಚ್ ಪ್ರೂಫ್ ಪ್ಯಾಟರ್ನ್ಸ್. ಯಾವುದೇ ರೀತಿ ಸ್ಕ್ರಾಚಸ್ ಬರೋದಿಲ್ಲ. ಡ್ಯೂರಬಿಲಿಟಿ, ಮೇಂಟೆನೆನ್ಸ್ ಫ್ರೀ. ಏನಾಗುತ್ತೆ ನಮ್ಗೆ ಅಂದ್ರೆ ನಾವೇ ಅದಕ್ಕೆ ಬೇಕಾಗಿರೋ ರೀತಿ ಅಸೆಟ್ ನಾವು ಇಟ್ಕೊಂಡಿರ್ತೀವಿ. ಅದಕ್ಕೆ ಕ್ರೀಮ್ಸ್ ಎಲ್ಲ ನಾರ್ಮಲ್ ಆಗಿ ನೀವು ಯಾವ್ದೇ ಲಿಫ್ಟ್ ನೋಡಿರ್ತೀರಾ, 1 ವರ್ಷ ಆಗ್ತಿದಾಗೇನೆ ಅದನ್ನೆಲ್ಲ ನಿಮ್ಗೆ ಗಲೀಜ್ ಆಗಿರುತ್ತೆ, ಸ್ಕ್ರಾಚಸ್ ಆಗಿರುತ್ತೆ. ಇದು ನೋಡಿ ನಿಮ್ ಸ್ಕ್ರಾಚಸ್ ಬರೋದಿಲ್ಲ. ಎನ್ಗ್ರೇವಿಂಗ್ ಪ್ಯಾಟರ್ನ್ಸ್ ಇವೆಲ್ಲ. ನಾವು ಇಕೋಪ್ಲಾನೆಟ್ ಅಲ್ಲಿ ಯಾವಾಗ್ಲೂ ಡ್ಯೂರಬಿಲಿಟಿ ಬಗ್ಗೆ ಮಾತಾಡಿದಾಗ ನಾವ್ ಹೇಳೋದೇನಂದ್ರೆ ಇದು ಬೇಕಾಗಿರೋ ಡ್ಯೂರಬಿಲಿಟಿ. ಬನ್ನಿ ಬೇರೆ ನಿಮ್ಗೆ ಪ್ಯಾಟರ್ನ್ಸ್ ಇದನ್ನ ತೋರಿಸ್ತೀನಿ. ಇಟ್ಸ್ ಎ ಡ್ಯೂರಬಿಲಿಟಿ. ಏನಾಗುತ್ತೆ ನಿಮ್ಗೆ ಇಟ್ಸ್ ಫಾರ್ ಲಾಂಗ್ ಟೈಮ್. ನೀವು ನಿಮ್ಮ ಕೆಲವರು ಏನ್ ಮಾಡ್ತಾರೆ, ಲಿಫ್ಟ್ ಅಲ್ಲಿ ಬರ್ಬೇಕಾದ್ರೆ ಕೈಯಲ್ಲಿ ಕೀ ಇಟ್ಕೊಂಡಿರ್ತಾರೆ, ಕಾರ್ ಕೀ ಮತ್ತೊಂದು, ಅದನ್ನ ಅಪ್ಲೈ ಮಾಡಿ ಹೀಗೆ ಮಾಡೋದು, ನೇಮ್ ಬರೆಯಕ್ ಹೋಗೋದೆಲ್ಲ ಮಾಡ್ತಾರಲ್ಲ. 90% ಆಫ್ ಅದು ಸ್ಕ್ರಾಚಸ್ ನ ಇದು ಅವಾಯ್ಡ್ ಮಾಡುತ್ತೆ. ಅಂಡ್ ಎಸ್ಪೆಷಲಿ ನಾವೇನ್ ರೆಂಟಲ್ ಪರ್ಪಸ್ ಮಾಡ್ತೀವಿ, ಎಲ್ಲ ಆಗೋ ಚಾನ್ಸ್ ಎಕ್ಸಾಕ್ಟ್ಲಿ ಅವಾಯ್ಡ್ ಮಾಡ್ಬೋದು ನಾವು. ಹೌದು. ಅದೆಲ್ಲ ನಿಮ್ಗೆ ಮಾಡೋದ್ರೂ ಕೂಡ 95% ನಿಮ್ಗೆ ಸ್ಕ್ರಾಚಸ್ ಬರೋದಿಲ್ಲ ಇದ್ರಲ್ಲಿ. ಏನಾದ್ರು ಡೆಂಟ್ ಗಿಂಟ್ ಜೋರಾಗಿ ಹೊಡೆದು ಮಾಡಿದ್ರೆ ಮಾತ್ರ ಬರುತ್ತೆ. ಹಾಗೆ ಬರುತ್ತೆ. ಇದಕ್ಕೆ ನಿಮ್ಗೆ ಪಿಟ್ಟು ತೋರಿಸ್ತೀನಿ ನಾನು. ಇಟ್ಸ್ ಎ 0 ಪಿಟ್. ಔಟ್ ಸೈಡ್ ಇಂದ ತೋರಿಸ್ತೀನಿ. ಇದು 0 ಪಿಟ್ಟೆ ಇರಬೇಕು. ಇಲ್ಲಿದೆ ಬನ್ನಿ. ನಮ್ಗೆ ಇದು ಏನ್ ಇಲ್ಲಿದೆ, ನಮ್ಗೆ 6 to 7 inches ತಗೊಂಡಿದ್ವಿ. ದಟ್ ಇಸ್ ಓನ್ಲಿ ದ ಅಷ್ಟೇ ನಮ್ಗೆ ಅದು ಪಿಟ್ ಇರೋಂಥದ್ದು. ಓನ್ಲಿ ದ ಈಸ್ ಎನಫ್ ಫಾರ್ 6 inches ಮಾತ್ರ ನಮ್ಗೆ ಸಾಕಾಗುತ್ತೆ. ಯೂಶುವಲಿ ನಿಮ್ಗೆ 5 feet ಡೀಪ್ ಬೇಕಾಗುತ್ತೆ. ಟಾಪ್ ಫ್ಲೋರ್ ನಮ್ಗೆ 15 feet ಬೇಕಾಗುತ್ತೆ. ನಾವ್ ಇಲ್ಲಿ ಕೊಟ್ಟಿರೋಂಥದ್ದು ಓನ್ಲಿ ದ 6 inches. ಟಾಪ್ ಫ್ಲೋರ್ ನಮ್ಗೆ ಇಟ್ಸ್ ಎನಫ್ 9 feet ನಮ್ಗೆ ಸಾಕಾಗ್ಬಿಡುತ್ತೆ. ಅದನ್ನ ನಾವು ತಗೊಂಡಿದೀವಿ ಇದನ್ನ. ಇವಾಗ ಲಿಫ್ಟ್ ಅಂತ ಬಂದಾಗ ಎಸ್ಥೆಟಿಕ್ ಎಷ್ಟು ಇಂಪಾರ್ಟೆಂಟ್, ಅದ್ರ ಜೊತೆಲಿ ಸೇಫ್ಟಿ ಅನ್ನೋ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ನಮ್ಗೆ ಎಸ್ಥೆಟಿಕ್ಸ್ ನಾನು ಜಾಸ್ತಿ ಪ್ರಯಾರಿಟಿ ಕೊಡೋದಿಲ್ಲ. ಪ್ರಯಾರಿಟಿ ಫಾರ್ ಕಸ್ಟಮರ್ ಅದು ಬೇಕು. ಅದನ್ನ ನಾವು ಲಾಸ್ಟ್ ಪ್ರಯಾರಿಟಿ ಇಟ್ಕೊಳ್ತೀವಿ ನಾನು. ಯಾವಾಗ್ಲೂ ನಾವು ಫೋಕಸ್ ಮಾಡೋದು ಇಕೋಪ್ಲಾನೆಟ್. ವೈ ಇಕೋಪ್ಲಾನೆಟ್ ಅಂತ ಬಂದಾಗ ಯಾರೇ ನಾವು ಚೂಸ್ ಮಾಡೋದಂದ್ರೆ ಫಸ್ಟ್ ಅವ್ರಿಗೆ ಆಪ್ಷನ್ಸ್ ಅವ್ರಲ್ಲಿ ಇಟ್ಕೊಂಡ್ ಬರೋಂಥದ್ದು ಸೇಫ್ಟಿ. ಇಟ್ಸ್ ಎ ಸೇಫ್ ಸೇಫ್ಟಿ ಫಸ್ಟ್ ಇರುತ್ತೆ. ನಮ್ಮ ಸೇಫ್ಟಿ ಏನಂದ್ರೆ ಸರ್, ನಾರ್ಮಲಿ ವಿ ಆರ್ ಯೂಸಿಂಗ್ ಲಾಂಗ್ ಡ್ಯೂರಬಿಲಿಟಿ ಐಟಮ್ಸ್. ಇದಕ್ಕೆ ಫಾರ್ ಮೋರ್ ಎವರ್ ಈಗ ಒಂದು ಸ್ಮೂತ್ ಕಾರಣ ನಮ್ಮಲ್ಲಿ ಈ ರೋಲರ್ ಶೂಸ್. ಇಟ್ಸ್ ಎ ಮ್ಯಾಗ್ನೆಟಿಕ್ ನೈಲಾನ್ ರೋಲರ್ ಶೂ. ಇದು ನಿಮ್ಗೆ ಯೂಶಲಿ ಏನಾಗ್ಬಿಡತ್ತೆ, ಕಸ್ಟಮರ್ ಕೇಳ್ತಾರೆ ದ ಪ್ರೈಸ್. ದೇ ಕಮ್ ಟು ದ ಪ್ರೈಸ್ ಬಂದಾಗ ಯಾಕೆ ಪ್ರೈಸು ಸರ್ ನನ್ಗೆ ಅಲ್ಲಿ ಇಷ್ಟು ಸಿಗುತ್ತೆ, ಇಲ್ಲಿ ಇಷ್ಟು ಸಿಗುತ್ತೆ. ಅದನ್ನ ಮಾಡಬಾರ್ದು. ನಾನೊಂದು ಕಸ್ಟಮರ್ ಹೇಳೋಂಥದ್ದು, ಆಫ್ ಕೋರ್ಸ್ ಇಸ್ ಅ ಪ್ರೈಸ್ ಇಸ್ ಮ್ಯಾಟರ್, ಇಟ್ಸ್ ಅ ಬಿಗ್ ಅಮೌಂಟ್. ಅದಕ್ಕೆ ಮುಂಚೆ ದಯವಿಟ್ಟು ಎಲ್ಲೇ ನೀವು ತಗೊಳ್ಳಿ ಲಿಫ್ಟ್, ಅದರಲ್ಲಿ ಅವೇರ್ನೆಸ್ ಬಗ್ಗೆ ನಾನು ಹೇಳೋಂಥದ್ದು, ಫಸ್ಟ್ ನೀವು ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳ್ಳಿ. ಯಾವ ಸೇಫ್ಟಿ ಯೂಸ್ ಮಾಡ್ತೀರಾ, ವಾಟ್ ಕೈಂಡ್ ಆಫ್ ದ ಸೇಫ್ಟಿ ನೀವು ಇಂಪ್ಲಿಮೆಂಟ್ ಮಾಡಿದ್ದೀರಾ, ಏನದು ಪ್ರೊಸೆಸರ್ ಏನು, ಮತ್ತೆ ಬ್ರೇಕ್ಸ್ ಯಾವುದು, ಆ ಬ್ರೇಕ್ಸ್ ಹೆಂಗ್ ಅಪ್ಲೈ ಆಗುತ್ತೆ, ಅದು ಎಷ್ಟು mm ಅಕ್ಯುರಸಿನಲ್ಲಿ ಬ್ರೇಕ್ಸ್ ಬರುತ್ತೆ. ಅದಾದ್ಮೇಲೆ ನೀವು ಬೇರೆ ಅಸ್ಥೆಟಿಕ್ಸ್ ಮತ್ತೊಂದು ತಗೊಳ್ಳಿ. ಮತ್ತೆ ಟೆಕ್ನಾಲಜಿ ಸೇಫ್ಟಿ ಹೇಗೆ, ಇನ್ ಕೇಸ್ ಏನಾದ್ರು ಕೆಲವೊಂದು ಆಕ್ಸಿಡೆಂಟ್ಸ್ ಆಗ್ಲಿಕ್ಕೆ ಏನ್ ಕಾರಣ ಕೆಲವೊಂದು ಕೇಳಿರ್ತೀರ ನೀವು ಮನೋಹರ್ ಸರ್. ಲಿಫ್ಟ್ ರೋಪ್ ಕಟ್ ಆಯ್ತು, ಕೆಳಗಡೆ ಬಿತ್ತು, ನಮ್ಮ ಎಂಪ್ಲಾಯ್ಸ್ ಯಾರಾದ್ರೂ ನೆಗ್ಲಿಜೆನ್ಸಿಗೆ ಟೈಟ್ ಮಾಡ್ದಲೆ ಬಿತ್ತು, ಇದೆಲ್ಲ ಬರುತ್ತಲ್ಲ, ಮೋಟರ್ ಬ್ರೇಕ್ ಕಟ್ ಆಯ್ತು ಬಿತ್ತು ಅಂತ, ಅದನ್ನ ಕಂಪ್ಲೀಟ್ 0 ಮಾಡಿದ್ವಿ ಇಕೋಪ್ಲಾನೆಟ್ ಅಲ್ಲಿ. ಯಾಕೆ ಒಂದು 3500 ಪ್ಲಸ್ ಲಿಫ್ಟ್ ಆದ್ರೂ 0 ಆಕ್ಸಿಡೆಂಟ್ಸ್ ಅಂತಂದ್ರೆ ಮೂಲ ಕಾರಣ ಒಂದು UCM ಡಿವೈಸಸ್ ಯೂಸ್ ಮಾಡಿರ್ತೀವಿ. UCM ಡಿವೈಸಸ್ ಇಸ್ ಎಕ್ಸ್ಟರ್ನಲ್ ಥಿಂಗ್ಸ್. ಎರಡು ಟ್ರ್ಯಾಕ್ ಏನಾಗುತ್ತೆ, ಅನ್ಲಿಮಿಟೆಡ್ ಕಾರ್ ಮೂವ್ಮೆಂಟ್ ಅಂತ ಕರಿತೀವಿ. ಅದು ಏನಂದ್ರೆ ನಾರ್ಮಲ್ ಸ್ಪೀಡ್ 1 meter per second to 1.5 meter per second ಲಿಫ್ಟ್ ಕೊಟ್ಟಿರ್ತೀವಿ. ಆ 1.5 meter per second ಕ್ರಾಸ್ ಮಾಡಿದ್ರೆ ಲಿಫ್ಟ್ ಯಾವಾಗ ಕ್ರಾಸ್ ಮಾಡುತ್ತೆ, ರೋಪ್ ಕಟ್ ಆಯ್ತು, ಬ್ರೇಕ್ ಕಟ್ ಆಯ್ತು, ಎಲೆಕ್ಟ್ರಿಕಲ್ ಸೇಫ್ಟಿ ಮಿಸ್ ಆಯ್ತು, ಮಿಸ್ ಆದಾಗ ಏನಾದ್ರೆ ಡಮ್ ಅನ್ನು ಬಂದು ಹೊಡ್ಕೊಳ್ಳೋದು. ಆಗ ಆಫ್ಟರ್ ಕ್ರಾಸಿಂಗ್, ಈಗ ನಾರ್ಮಲಿ ಈ ಪೆನ್ ಇಟ್ಕೊಂಡು ಹೋಗ್ತಾ ಇದೀನಿ, ನನ್ಗೆ ಬೇಕಾಗಿರೋ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ, ನಾನು ಬಿಟ್ರೆ ಏನಾಗುತ್ತೆ, ನಾನು ಇದು ಹಿಡಿದೆ. ಸೇಮ್ ಥಿಂಗ್ ಬಾಟಮ್ ಟ್ರ್ಯಾಕ್ ಜೊತೆ ಈ ಯೂನಿಟ್ಸ್ ಕೊಟ್ಟಿರ್ತೀವಿ. ಏನಿದೆ, ಶೂ ಇರುತ್ತೆ, ಶೂ ಮೇಲೆ ಸೇಫ್ಟಿ ಬ್ಲಾಕ್ಸ್ ಅಂತ ಹೇಳ್ತೀವಿ, ಸೇಫ್ಟಿ ಗೇರ್.
ಇದಕ್ಕೆ ಸಪರೇಟ್ ರೋಪ್ ಹಾಕ್ಬಿಟ್ಟು ಅದಕ್ಕೆ ಬೇಕಾಗಿರೋ ಗೇರ್ ಬಾಕ್ಸ್ ಗೆ ಅಟ್ಯಾಚ್ ಮಾಡಿರ್ತೀವಿ. ಇಟ್ ಅಟ್ಯಾಚ್ ಟು ದ ಮೋಟರ್ ಮತ್ತೆ ಸೇಫ್ಟಿ ಸ್ಪೀಡ್ ಗವರ್ನರ್ ಗೆ ಬ್ರೇಕ್ ತರ ಯೂಸ್ ಇದು ಬ್ರೇಕ್ ತರ ಇರುತ್ತೆ. ಇದು ಏನಂದ್ರೆ ಟ್ರ್ಯಾಕ್ ಅಲ್ಲಿ ಇಲ್ಲಿ ಹೋಗ್ತಿರುತ್ತೆ. ಟ್ರ್ಯಾಕ್ ಅಲ್ಲಿ ಟ್ರ್ಯಾಕ್ ಜೊತೆ ಹೋಗ್ಬೇಕಾದ್ರೆ ನಾರ್ಮಲ್ ಸ್ಪೀಡ್ ಗೆ ಇದಕ್ಕೆ ಲಿಮಿಟ್ ಸ್ಪೀಡ್ ಬಂದು ನಾವು ಸೆಟ್ ಮಾಡಿರ್ತೀವಿ. ಇದಕ್ಕೆ ಲಿಮಿಟ್ ಎಷ್ಟು ಸ್ಪೀಡ್ ಇರುತ್ತೆ ಅಷ್ಟು ಸೆಟ್ ಮಾಡಿರ್ತೀವಿ. ಆಫ್ಟರ್ ಕ್ರಾಸಿಂಗ್ ದ ಲಿಮಿಟ್ ಸ್ಪೀಡ್ ಆಟೋಮೆಟಿಕ್ ಆಗಿ ಹೋಲ್ಡ್ ಮಾಡುತ್ತೆ ಟ್ರ್ಯಾಕ್ ನ. ಹೋಲ್ಡ್ ಮಾಡ್ಬಿಡುತ್ತೆ. ನೀವೇ ರೋಪ್ ಬಿಚ್ಬಿಟ್ಟು ಕೆಳಗಡೆ ಬಿಸಿದ್ರು ಕೂಡ ಲಿಫ್ಟ್ ಕೆಳಗಡೆ ಬೀಳೋದಿಲ್ಲ. ಆಫ್ ಅಂಡ್ ಡೌನ್ ಹೋಗ್ತಿದಾಗೇನೆ ಲಾಕ್ ಆಗುತ್ತೆ. ದಿಸ್ ಇಸ್ ದ ಮೈನ್ ಸೇಫ್ಟಿ ಇದ್ರಲ್ಲಿ ಕೊಟ್ಟಿರೋಂಥದ್ದು. ಸೆಕೆಂಡ್ ಥಿಂಗ್, ಈ ಮೋಟರ್ಸ್ ಅಲ್ಲಿ ನಾವು ಇನ್ಬಿಲ್ಟ್ ಯುಸಿಎಂ ಡಿಟೆಕ್ಟರ್ ಬ್ರೇಕ್ಸ್ ಕೊಟ್ಟಿರ್ತೀವಿ. ನಿಮ್ಗೆ ನಾರ್ಮಲಿ ಯೂಶಲಿ 2 ಬ್ರೇಕ್ಸ್ ಇರುತ್ತೆ. ಇಸ್ 1 brakes and 2 brakes. ಹೌದು. ಅಪ್ ಬ್ರೇಕ್ ಅಂಡ್ ಡೌನ್ ಬ್ರೇಕ್ ಅಂತ ಯೂಸ್ ಮಾಡಿರ್ತೀವಿ. ಇದು ಆಲ್ಸೋ ಇದು ನಿಮ್ಗೆ ವಿತೌಟ್ ಪವರ್ ಲಿಫ್ಟ್ ನಾವು ಯೂಸ್ ಮಾಡಬಹುದು. ಮ್ಯಾನುವಲಿ ಬ್ರೇಕ್ ರಿಲೀಸ್ ಮಾಡಿ ಅಪ್ ಡೌನ್ ಮಾಡ್ಕೊಂಡು ಸಮ್ ಟೈಮ್ ಏನಾದ್ರು ಕರೆಂಟ್ ಇರಲ್ಲ ಮನೇಲಿ ಎಮರ್ಜೆನ್ಸಿಗೆ ನಾವು ಇದು ಟ್ರೈನ್ ಅಪ್ ಮಾಡ್ತೀವಿ ಹೌ ಟು ಯೂಸ್ ಅಂತ. ವಿತೌಟ್ ಪವರ್ ಆಲ್ಸೋ ಕ್ಯಾನ್ ಯೂಸ್ ದ ಲಿಫ್ಟ್. ಸಿ ಇದ್ರಲ್ಲೂ ಬ್ರೇಕ್ಸ್ ಇರುತ್ತೆ, ಯುಸಿಎಂ ಡಿಟೆಕ್ಟರ್ ಬ್ರೇಕ್ಸ್. 1 brakes ಇಂಟರ್ನಲ್ ಬ್ರೇಕ್ ಅಪ್ಲೈ ಮಾಡುತ್ತೆ. ರೊಟೇಷನ್ ಮೋಟರ್ ಫುಲ್ಲಿ ರೊಟೇಷನ್ ಸ್ಪೀಡ್ ಜಾಸ್ತಿ ಆದಾಗ ಅದು ಹೋಲ್ಡ್ ಮಾಡುತ್ತೆ. ಆ ಸ್ಪೀಡ್ ಕನ್ವರ್ಟ್ ಆದ್ಮೇಲೆ ಮೋಟರ್ ಸೆಕೆಂಡ್ ಬ್ರೇಕ್ ಇಸ್ ದ ಯುಸಿಎಂ ಡಿವೈಸ್. 2 ಬ್ರೇಕ್ಸ್ ಇಂದ ಇಟ್ಸ್ ಅ ಝೀರೋ ಬ್ರೇಕ್ ಡೌನ್, ಡಬಲ್ ಸೇಫ್ಟಿ ಅಂತ ಡಬಲ್ ಸೇಫ್ಟಿ, ಝೀರೋ ಆಕ್ಸಿಡೆಂಟ್ಸ್ ಅಂತ ಇದು ಬರುತ್ತೆ. ಜೊತೆಗೆ ನೆಕ್ಸ್ಟ್ ವೆನ್ ಐ ಕಮ್ ಟು ದ ಬ್ರೇಕ್ಸ್ ಅಂತ ಬಂದ್ರೆ, ಬ್ರೇಕ್ಸ್ ಅಲ್ಲಿ ನಿಮ್ಗೆ ಹಲವಾರು ಬ್ರೇಕ್ಸ್ ಇರುತ್ತೆ. ಎನ್ಕೋಡರ್ ಅಂಡ್ ಬ್ರೇಕ್ಸ್. ನಿಮ್ಗೆ ಲಿಫ್ಟ್ ಮೂವ್ಮೆಂಟ್ ನಿಂತು ಹೋಗ್ಬೇಕಾದ್ರೆ ಯಾಕೆ ಜರ್ಕ್ ಬರ್ತಿಲ್ಲ, ಯಾಕೆ ರೋಲ್ ಬ್ಯಾಕ್ ಬರ್ತಿಲ್ಲ ಅಂದ್ರೆ ದಿಸ್ ಇಸ್ ದ ವಿ ಆರ್ ಯೂಸಿಂಗ್ ದಟ್ ಮಾಯರ್ ಬ್ರೇಕ್. ಮಾಯರ್ ಬ್ರೇಕ್ ಫಾರ್ ಮೇಡ್ ಇನ್ ಜರ್ಮನ್. ಮಾಯರ್ ಬ್ರೇಕ್ಸ್ ಮೇಡ್ ಇನ್ ಜರ್ಮನ್. ಇದು ಏನಂದ್ರೆ ನಾರ್ಮಲ್ ಯೂಶಲಿ ನಿಮ್ಗೆ ರೋಲ್ಸ್ ರಾಯ್ಸ್ ಕಾರ್ಸ್ 1 crore ಕಾರ್ ಗಿಂತ ಪ್ರೀಮಿಯಂ ಕಾರ್ಸ್ ಎಲ್ಲಾ ಕಾರಲ್ಲೂ ಯೂಸ್ ಮಾಡ್ತಾರೆ. ಇವನ್ ಫ್ಲೈಟ್ಸ್, ಆಲ್ ಫ್ಲೈಟ್ಸ್ ಯೂಸಿಂಗ್ ದಿಸ್ ಬ್ರೇಕ್ಸ್. ಇದನ್ನೇ ಯೂಸ್ ಮಾಡುವಂತದ್ದು. ಯಾವಾಗ ನಾವು ಇದು ಯೂಸ್ ಮಾಡಿದಾಗ ಏನಾಗುತ್ತೆ, ಇಟ್ಸ್ ಆಪರೇಟೆಡ್ ಅಪ್ಲೈ ಆಗುವಂಥದ್ದು 0.32 mm ಅಲ್ಲಿ ನಿಮ್ಗೆ ಅಪ್ಲೈ ಆಗ್ತದೆ. ಆ ಮೂವ್ಮೆಂಟ್ಸ್ ನಿಮ್ಗೆ ನಾರ್ಮಲ್ ಬ್ಲೇಡ್ ಏನು ಉಚ್ಕೊಂಡೋಗಿ ಹಿಡಿಯುತ್ತೆ. ನಾವು ಕಾರ್ ಬ್ಲೇಡ್ ಚೇಂಜ್ ಮಾಡ್ತಾ ಇರಬೇಕು, ಬ್ರೇಕ್ ಪ್ಯಾಡ್ ಚೇಂಜ್ ಮಾಡ್ತೀವಲ್ಲ ಹೇಗೆ, ಇದಕ್ಕೆ ಅದು ನೆಸಿಟಿ ಇರೋದಿಲ್ಲ. ಇಟ್ಸ್ ಎ PMS ಮ್ಯಾಗ್ನೆಟಿಕ್ ಬ್ರೇಕ್ಸ್. ಕಂಪ್ಲೀಟ್ ದ ಮ್ಯಾಗ್ನೆಟಿಕ್ ಬ್ರೇಕ್ಸ್ ಇರುತ್ತೆ. ಹಂಗಾಗಿ ನಿಮ್ಗೆ ಇದನ್ನ ಲಾಂಗ್ ಟೈಮ್ ನಿಮ್ಗೆ ಲೈಫ್ ಟೈಮ್ ನಿಮ್ಗೆ ಬ್ರೇಕ್ ನ ರಿಪ್ಲೇಸ್ ಮಾಡೋ ಅವಶ್ಯಕತೆನೇ ಇಲ್ಲ. ನಾರ್ಮಲ್ ಯೂಶಲಿ ನಿಮ್ಗೆ 10 ವರ್ಷಕ್ಕೆ 5 ವರ್ಷಕ್ಕೆ ನಾವು ಬ್ರೇಕ್ ಚೇಂಜ್ ಮಾಡಿದ್ವಿ, ಮೋಟರ್ ನಮ್ಗೆ ಹೆಡ್ ಯೂನಿಟ್ ಚೇಂಜ್ ಮಾಡಿದ್ವಿ, ಬ್ರೇಕ್ ಯೂನಿಟ್ ಚೇಂಜ್ ಮಾಡಿದ್ವಿ, ಲುಬ್ರಿಕೇಶನ್ ಮಾಡಬೇಕು. ಮತ್ತೆ ಇನ್ಬಿಲ್ಟ್ ಸಿಂಥೆಟಿಕ್ ಆಯಿಲ್ ಇರುತ್ತೆ. ನೋ ನೀಡ್ ಟು ಲುಬ್ರಿಕೇಟ್ ಎನಿಥಿಂಗ್ ಇನ್ ದ ಮೋಟರ್. PMS ಮೋಟರ್ಸ್ ಮತ್ತೆ ಹೀಟ್ ರೆಸಿಸ್ಟೆನ್ಸ್ ಇರುತ್ತೆ ಇದರಲ್ಲಿ. ಇದಕ್ಕೆಲ್ಲ ಏನಾಗುತ್ತೆ, ನಾರ್ಮಲಿ ಲಿಫ್ಟ್ ಗಳಿಗೆಲ್ಲ ಇದು ಕೊಟ್ಟಿರ್ತಾರೆ, ಫ್ಯಾನ್ಸ್ ಕೊಟ್ಟಿರ್ತಾರೆ ಕೂಲ್ ಆಗ್ಲಿಕ್ಕೆ. ಯೂಶಲಿ ಏನಾಗುತ್ತೆ, ನೀವು 1.2 ಲೀಟರ್ ಇಂಜಿನ್ ಕಾರ್ ಕೇಳಿರ್ತೀರಾ. ರಾಸ್ ರೈಲ್ಸ್ ಎಲ್ಲ 4 ಲೀಟರ್ 5 ಲೀಟರ್ ಕಾರ್ಸ್ ಇರುತ್ತೆ. ನಿಮ್ಗೆ ನಾರ್ಮಲಿ ಒಂದು ಯಾವ್ದೋ ಒಂದು ಪ್ರೀಮಿಯಂ ಕಾರ್ಸ್ ನ ನೀವು ಒಂದು 3 ಲೀಟರ್ ಇಂಜಿನ್ 1000 ಕಿಲೋಮೀಟರ್ ನಾನ್ ಸ್ಟಾಪ್ ಓಡಿಸಬಹುದು. 1.2 ಲೀಟರ್ ಇಂಜಿನ್ ಅರೌಂಡ್ 120-150 ಕಿಲೋಮೀಟರ್ಸ್ ಇಂಜಿನ್ ಹೀಟ್ ಆಗ್ತಾ ಇರುತ್ತೆ. ಇದು ಹೇಗೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಮ್ದು ರನ್ನಿಂಗ್ ಲಿಫ್ಟ್ ಇದೆ ಎಕ್ಸ್ಪೋ, ಮೋರ್ ದೆನ್ 1000-2000 ಟೈಮ್ಸ್ ಓಡ್ತಿದೆ ಈಸ್ ಲಿಫ್ಟ್. ನಾವು ರೆಸ್ಟ್ ಕೊಡ್ಲಿಕ್ಕೆ ಆಗೋದಿಲ್ಲ ಇಲ್ಲಿ. ಹಾಗೆ ಓಡ್ತಿದೆ ಅಂದ್ರೆ ಬಿಕಾಸ್ ಆಫ್ ದ ನಾವು ಯೂಸ್ ಮಾಡಿರೋಂತ ಬ್ರೇಕ್ಸ್ ಮತ್ತೆ ಹೊಡೆದಂತ ವೈಂಡಿಂಗ್ಸ್ ಮತ್ತೆ ಪೋಲ್ಸ್, ಇಟ್ಸ್ ಇನ್ಬಿಲ್ಟ್ ಸಿಂಥೆಟಿಕ್ ಆಯಿಲ್ಸ್ ಮೋಟರ್ಸ್. ಹಾಗಾಗಿ ಆ ಲಾಂಗ್ ಡ್ಯೂರಬಿಲಿಟಿ ನಾರ್ಮಲಿ ಒಂದು 150 ಟೈಮ್ಸ್ ಕೊಡ್ತಿದ್ದಂಗೆ ಲಿಫ್ಟ್ ಆಫ್ ಮಾಡಿ ರೆಸ್ಟ್ ಮಾಡೋದು. ಮತ್ತೆ ಇದನ್ನೆಲ್ಲ ಪಬ್ಲಿಕ್ ಯೂಸರ್ಸ್ ಕೊಟ್ಟಿರ್ತೀವಿ ನಾವು. ನಮ್ಮ ಲಿಫ್ಟ್ ಗೆ ಯಾಕೆ ನಿಮ್ಗೆ 10 years ರಿಪ್ಲೇಸ್ಮೆಂಟ್ ವಾರಂಟಿ ಕೊಡ್ತೀವಿ ಅಂತಂದ್ರೆ, ಒನ್ ಆಫ್ ದ ರೀಸನ್ ಬಿಕಾಸ್ ಆಫ್ ದ ಆ ಕೈಂಡ್ ಆಫ್ ದ ಮೋಟರ್ಸ್, ಆ ಸ್ಟ್ರೆಂತ್ ನಾನು ಇರೋಂತ ಮೋಟರ್ಸ್ ಯೂಸ್ ಮಾಡಿರ್ತೀವಿ. ಇಟ್ಸ್ ಕಂಪ್ಲೀಟ್ ದ ಯುರೋಪಿಯನ್ ಸ್ಟ್ಯಾಂಡರ್ಡ್. ಏನ್ ಸ್ಟ್ಯಾಂಡರ್ಡ್ಸ್ ಏನಿರುತ್ತೆ ಅದ್ರ ತಕ್ಕಂತೆ ಸ್ಟ್ಯಾಂಡರ್ಡ್ಸ್ ಮೀಟರ್ಸ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಲಾಂಗ್ ಡ್ಯೂರಬಿಲಿಟಿ ಬರುತ್ತೆ. ಬ್ರೇಕ್ ಡೌನ್ ಝೀರೋ ಬರುತ್ತೆ. ನಮ್ಗೆ ಬ್ರೇಕ್ ಡೌನ್ ಝೀರೋ ಬರ್ಲಿಕ್ಕೆ ಕಾರಣಗಳು ಹಲವಾರು ಇರುತ್ತೆ. ರೈಲು ಟ್ರ್ಯಾಕ್ ಎಲ್ಲ ಡ್ರೈ ಆಗಿರುತ್ತೆ, ಲುಬ್ರಿಕೇಶನ್ ಮಾಡೋದು ಲೇಟ್ ಆಯ್ತು ಅಂದ್ರೆ ಅದು ಸ್ಟಕ್ ಆಗ್ತಾ ಇರುತ್ತೆ. ಅದು ಹಿಡಿದಾಗ ಲೋಡ್ ಕಂಪ್ಲೀಟ್ ಲೋಡ್ ಡಬಲ್ ಲೋಡ್ ಮೋಟರ್ ಮೇಲೆ ಬರುತ್ತೆ. ಆ ಕಂಟ್ರೋಲ್ ಡ್ರೈವ್ ಹೀಟ್ ಆಗ್ತಾ ಇರುತ್ತೆ, ನಿಮ್ಗೆ ಎರರ್ ಬರ್ತಾ ಇರುತ್ತೆ. ಹಲವಾರು ವಿಧಗಳು ಇರುತ್ತೆ ಲಿಫ್ಟ್ ಬ್ರೇಕ್ ಡೌನ್ಸ್ ಬರ್ಲಿಕ್ಕೆ. ನಾವು ಶೂಸ್ ಇದ್ರ ಯೂಸ್ ಮಾಡಿರೋದ್ರಿಂದ ಆ ಕಂಪ್ಲೀಟ್ ಟೆನ್ಷನ್ಸ್ ಕ್ಲಿಯರ್ ಆಯ್ತು. ಕಸ್ಟಮರ್ಗೆ ಮೇಂಟೆನೆನ್ಸ್ ಫ್ರೀ ಆಯ್ತು. 3 wheels ಬರುತ್ತೆ. 3 wheels ಬಂದಾಗ ಇದು ರೊಟೇಷನ್ಸ್ ಅಲ್ಲಿ ರೊಟೇಟ್ ಆಗಿ ವೀಲ್ ಆಗೋದ್ರಿಂದ ಟ್ರ್ಯಾಕ್ ನ ತಿನ್ನೋದಿಲ್ಲ, ಇದು ಟ್ರ್ಯಾಕ್ ನ ಸವಿಸೋದಿಲ್ಲ. ಅದು ಲಾಂಗ್ ಲೈಫ್ ಬರುತ್ತೆ.